ವಿನಂಬಕಚಕೋರಕಂ ಪೊರೆಯೇ ಭಕ್ತಾವಳಿಯ ವೃತ್ಕುಮುದ ಕೋರಕಂ ಬಿರಿಯೇ ಜಗತೀ ವಲಯ ರಮಲ ಸೌಭಾಗ್ಯರತ್ನಾಕರಂ ಪೆಜ್ಜಿನಿಂ ಮೇರೆ ಬರಿಯೇ ಆವಕಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದೆಳನಗೆಯ ಬೆಳುದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀ ರಮಣನಾಸ್ಯ ಚಂದ್ರನು ಆನಂದಮಂ ನಭಗೀಯನೀ ದೇವಪುರ ನಿಲಯ ಲಕ್ಷ್ಮೀ ರಮಣನಾಸ್ಯ ಚಂದ್ರನ್ ಆನಂದಮಂ ಯಮಗೀಯಲಿ ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಗಿನಿದಾಗಿ ಸವಿಯದೆ ಅದರೊಳಗೆ ಪುಳಿ ಬಿಡಿದು ರಸವನೆ ಕೆಡಿಸಿದೊಡೆ ಕರೆದ ಸುರಭಿಗಪ್ಪುದೆ ಕೊರತೆ ಕಾವ್ಯವನ್ನು ಕೇಳ್ದು ಮಥಿಸಿ ಜನಿಸಿದ ಪದಾರ್ಥವಂ ತಿಳಿದು ನೋಡದೆ ವಿನೂತನ ಕವಿತೆಯೆಂದು ಕುಂದಿಟ್ಟು ಜರೆದೊಡೆ ಪೇಳ್ದವನೊಳಾವದೂಣೆಯಂ ಜಾಡರು ಇದನರಿದು ಮತ್ಸರವನುಳಿದು ಆಲಿಸುವುದು ದ್ವಿಜನಾಗಿ ಬಂದು ಬೇಡಲು ಮಯೂರಧ್ವಜಂ ನಿಜ ಶರೀರದೊಳ್ ಅರ್ಧಮಂ ಕೊಯ್ದು ಕೊಟ್ಟು ಪಂಕಜ ಪತ್ರನೇತ್ರನಂ ಮೆಚ್ಚಿಸಿ ಹಯದ್ವಯಮನಿತ್ತು ಮಖಮಂ ಮಾಂಡನೋ ಎಲ್ಲರಿಗೂ ನಮಸ್ಕಾರ. ನಿರ್ವಿಘ್ನದಾಯಕನಾದಂತಹ ಮಹಾಗಣಪತಿಗೆ ನಮಸ್ಕರಿಸುತ್ತಾ ಅಕ್ಷರ ದೇವತೆಯಾದಂತಹ ಶಾರದೆಗೆ ನರ್ತಿಸುಗೆ ನಮ್ಮ ಜಿಹ್ವೆಯೋಳು ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರವರ್ತಿಸುವಂಥ ಅಖಂಡ ಗುರು ಪರಂಪರೆಗೆ ನಮಸ್ಕರಿಸುತ್ತಾ ಇಂದು ನಾವು ಗಮಕದಲ್ಲಿ ಪ್ರಸ್ತುತಪಡಿಸುತ್ತಾ ಇರುವಂತಹ ಕನ್ನಡ ಜೈಮಿನಿ ಭಾರತದ ಕಾವ್ಯದಲ್ಲಿ ಕೊಂಡಾಡಲ್ಪಡುವಂತಹ ಅಧಿದೈವ ದೇವಪುರ ನಿಲಯ ಲಕ್ಷ್ಮೀರಮಣನಿಗೆ ನಮಸ್ಕರಿಸುತ್ತಾ ಈ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಕನ್ನಡ ಜೈಮಿನಿ ಭಾರತ ಇದು ಸಂಸ್ಕೃತ ಜೈಮಿನಿ ಭಾರತವನ್ನು ಆಧರಿಸಿ ಕವಿ ಲಕ್ಷ್ಮೀಶ ರಚನೆ ಮಾಡಿದ್ದು. ಕನ್ನಡದ ಕಾವ್ಯಗಳಲ್ಲಿಯೇ ಹೆಚ್ಚು ಕಠಿಣದ ಕಾವ್ಯ, ಪಂಡಿತ ಕಾವ್ಯ ಎನ್ನುವಂತಹ ಒಂದು ಬಿರುದಿಗೆ ಪ್ರಾಪ್ತವಾಗುತ್ತಿದ್ದು. ಕನ್ನಡ ಕವಿಚೂತವನ ಚೈತ್ರ, ಉಪಮಾಲೋಲ ಹೀಗೆಲ್ಲ ಬಿರುದುಗಳು ಲಕ್ಷ್ಮೀಶನಿಗಿದ್ದಾವೆ. ಕಾವ್ಯದ ಆರಂಭದಲ್ಲಿ ತನ್ನ ಕಾವ್ಯದ ಕುರಿತಾದಂಥ ತನ್ನ ಧೋರಣೆಯನ್ನು ಲಕ್ಷ್ಮೀಶ ಕವಿ ಹೇಳ್ಕೊಳ್ತಾನೆ. ಜಾಣರಂ ತಲೆದೂಗಿಸದೆ ನುಡಿದೊಡೆ ಆಪದ ಗೂಣೆಯಂ ಬರಬಹುದೆಂದು ಸರಸೋಕ್ತಿಯಿಂದ. ಅಂದರೆ ಸಾಮಾನ್ಯರಿಗೆ ಅರ್ಥ ಆಗುವ ಹಾಗೆ ಕಾವ್ಯವನ್ನು ಬರೆದು ಏನು ಪ್ರಯೋಜನ, ಪಂಡಿತರು ತಲೆದೂಗುವ ಹಾಗೆ ಕಾವ್ಯವನ್ನು ರಚನೆ ಮಾಡಬೇಕು ಎನ್ನುವಂಥ ಉದ್ದೇಶ ಇಟ್ಟುಕೊಂಡೇ ಅನೇಕ ವಿಧವಾದಂಥ ಕಾವ್ಯ ಚಮತ್ಕಾರಗಳನ್ನು ಒಳಗೊಂಡಂಥ ಈ ಕೃತಿಯನ್ನು ಲಕ್ಷ್ಮೀಶ ಕವಿ ರಚನೆ ಮಾಡಿದ್ದಾನೆ. ಇದು ಪಾಂಡವರ ಅಶ್ವಮೇಧ ಯಾಗದ ಕಥನ ಮಾತ್ರ. ಬಂಧು ಹತ್ಯಾ ದೋಷ ಬನಿತೆ ಎನ್ನುವ ಕಾರಣಕ್ಕಾಗಿ ಧರ್ಮರಾಜ ಅಶ್ವಮೇಧ ಯಾಗವನ್ನು ಸಂಕಲ್ಪಿಸಿಕೊಂಡು
ನಿಯಮದಂತೆ ಅಶ್ವವನ್ನು ಪೂಜಿಸಿ ಬಿಡ್ತಾನೆ. ಹಾಗೆ ಸಂಚಾರ ಮಾಡಿಕೊಂಡು ಬರ್ತಾ ಇರ್ತಕ್ಕಂತಹ ಪಾಂಡವರ ಅಶ್ವಮೇಧಯಾಗದ ಆ ಕುದುರೆ ಈಗ ರತ್ನಪುರಿಗೆ ಬಂದಿದೆ. ಇಲ್ಲಿಯ ಅರಸ ಮಯೂರಧ್ವಜ, ಅವನ ಮಗನಾದಂಥ ತಾಮ್ರಧ್ವಜ, ಅವನು ಮಹಾಪರಾಕ್ರಮಿ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಕುದುರೆ ಸಾಗಿ ಬರ್ತಾ ಇರ್ತಕ್ಕಂಥ ಮಾರ್ಗದಲ್ಲಿ ಅನೇಕ ಮಂದಿ ದೊಡ್ಡ ದೊಡ್ಡ ಭಕ್ತರು ವೈಷ್ಣವರು ಎದುರಾಗ್ತಾರೆ. ಇಲ್ಲಿಯ ತನಕದ ಪಾಂಡವರ ಹೋರಾಟದಲ್ಲಿ ಇದರಿನಲ್ಲಿದ್ದವರೆಲ್ಲ ದುಷ್ಟರು, ವದಾರ್ಹರು, ಶಿಕ್ಷಾರ್ಹರು. ಇಲ್ಲಿ ಹಾಗಲ್ಲ, ಎಲ್ಲರೂ ಕೂಡ ಒಬ್ಬರಿಗಿಂತಲೂ ಒಬ್ಬರು ಪರಾಕ್ರಮಿಗಳು ಹಾಗೂ ಶ್ರೇಷ್ಠ ವೈಷ್ಣವರು, ಮಹಾಭಕ್ತರು. ಈ ರತ್ನಪುರಿ ಅರಸನಾದಂಥ ಮಯೂರಧ್ವಜ ಪರಮ ವೈಷ್ಣವನಲ್ಲದೆ ಸದ್ಧರ್ಮದಿಂದ ರಾಜ್ಯವನ್ನು ಆಡಿಕೊಂಡು ಬರ್ತಾ ಇದ್ದವನು ಈ ಹಿಂದೆ 7 ಅಶ್ವಮೇಧ ಯಾಗಗಳನ್ನು ಮಾಡಿ 8ನೇ ಅಶ್ವಮೇಧ ಯಾಗಕ್ಕೆ ದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಪಾಂಡವರದ್ದು ಇನ್ನೂ ಮೊದಲನೇ ಅಶ್ವಮೇಧ ಯಾಗ ಇದು. ಈಗಾಗಲೇ 7 ಅಶ್ವಮೇಧ ಯಾಗಗಳನ್ನು ಪೂರೈಸಿ 8ನೇ ಅಶ್ವಮೇಧ ಯಾಗಕ್ಕೆ ದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಇವನು ಕುದುರೆಯನ್ನು ಪೂಜಿಸಿ ಹೊರಬಿಟ್ಟಿದ್ದಾನೆ. ತನ್ನ ಮಗನಾದಂಥ ಪರಾಕ್ರಮಿ ತಾಮ್ರಧ್ವಜನನ್ನು ಕುದುರೆ ಬೆಂಗಾವಲಿಗೆ ಇಟ್ಟು ಕಳಿಸಿದ್ದಾನೆ. ಇವನ ಕುದುರೆ ಹೋಗಿ ನಗರದ ಹೊರವಲಯದ ಸ್ವಲ್ಪ ದೂರ ಹೋಗ್ತಲೇ ಪಾಂಡವರ ಕುದುರೆಯು ಬಂದುಬಿಡ್ತು. ಆ ಕುದುರೆಗೂ ಈ ಕುದುರೆಗೂ ಮುಖಾಮುಖಿಯಾಯಿತು. ಎರಡೂ ಪಕ್ಷದ ಸೈನಿಕರಿಗೆ ಯುದ್ಧ ಆಯಿತು. ತಾಮ್ರಧ್ವಜ ಏನು ಮಾಡಿಬಿಟ್ಟ, ಅರ್ಜುನನ ಬೆಂಗಾವಲಿಗೆ ಬಂದಂಥ ಅರ್ಜುನ ಜೊತೆಯಲ್ಲಿರುವಂಥ ಎಲ್ಲರನ್ನೂ ಸೋಲಿಸಿ, ಅರ್ಜುನನನ್ನು ಸೋಲಿಸಿ, ಅರ್ಜುನ ಸಹಾಯಕನಂಥ ಕೃಷ್ಣನನ್ನು ಸೋಲಿಸಿ ಬಂಧಿಸಿ ಹಾಕ್ಬಿಟ್ಟ. ಆ ಕುದುರೆಯನ್ನು ತನ್ನ ಜೊತೆ ತೆಗೆದುಕೊಂಡು ಮನೆಗೆ ಬರ್ತಾ ಇದ್ದಾನೆ. ನಾನು ಇನ್ನು ಮುಂದೆ ಹೋಗೋದು ಬೇಡ ಅಂತ. ಈಗಾಗಲೇ 1 ಅಶ್ವಮೇಧ ಯಾಗದ ಕುದುರೆಯನ್ನು ಗೆದ್ದಾಯಿತು ಅಂತಂದರೆ ಉಳಿಗಿದೆಲ್ಲ ಗೆದ್ದಾಗ್ಬಿಡ್ತು ಹೋಗ್ತಾ, ಇನ್ನು ಹೊಸದಾಗಿ ಹೋಗಿ ಸಂಚಾರ ಮಾಡಬೇಕಾಗಿಲ್ಲ. ಆ ಕುದುರೆಯನ್ನು ಗೆದ್ದಾಯಿತು ಅಂತಂದರೆ ದಿಗ್ವಿಜಯ ಆಗ್ಬಿಡ್ತು ಅಂತೇಳಿ 2 ಕುದುರೆಗಳನ್ನು ತೆಗೆದುಕೊಂಡು ಮನೆಗೆ ಬಂದ. ಅಪ್ಪನಿಗೆ ಆಶ್ಚರ್ಯ ಆಯಿತು. ಏನಪ್ಪ, ಮನ್ಮನೆ ಕಳಿಸಿದ್ದೀನಿ ನಿನ್ನ, 1 ವತ್ಸರ ಕಳೆದೊಳಗೆ ಬಂದ್ಬಿಟ್ಟಿಯಲ್ಲ, ಯಾಕೆ ಅಂತ ಕೇಳ್ದ. ಇಲ್ಲ, ಹೀಗೆ ಪಾಂಡವರ ಅಶ್ವಮೇಧ ಯಾಗದ ಕುದುರೆ ಬಂತು, ಸೋಲಿಸಿದೆ, ಕೃಷ್ಣಾರ್ಜುನರನ್ನು ಸೆರೆ ಕಟ್ಟಿ ಹಾಕಿಬಿಟ್ಟೆ, ಬಂದ್ಬಿಟ್ಟು 2 ಕುದುರೆ ತೋರಿಸಿದ. ಅಪ್ಪ ಬೈದ್ಬಿಟ್ಟ. ಬೇರೆ ಸಂದರ್ಭ ಆದರೆ ಒಳ್ಳೆ ಕೆಲಸ ಮಾಡಿದಿ ಮಗ ಅಂತ ಅವನನ್ನು ಭೇಷ್ ಅಂತ ಹೊಗಳಬೇಕಾಗಿತ್ತು. ನೀನು ಎಂಥ ಮೂರ್ಖನ, ನಿನ್ನಂಥ ಮಗನನ್ನು ನಾನು ಪಡೆದನಲ್ಲ, ವಿಕಳಮತಿ ನೀನು. ಆ ಶ್ರೀಹರಿಯನ್ನು ನೀನು ಕಂಡು ಅವನಿಗೆ ಶರಣಾಗೋದು ಬಿಟ್ಟು ಈ 4 ಕಾಲಿನ ಹರಿಗೆ ದೊಡ್ಡದು ಅಂತ ಹೇಳಿ ತಗೊಂಡ್ಬಿಟ್ಟೆ ಅಂತ. ಹರಿ ಎನ್ನುವ ಶಬ್ದಕ್ಕೆ 2 ಅರ್ಥ ಇದೆ, ವಿಷ್ಣು, ಇನ್ನೊಂದು ಕುದುರೆ ಅಂತ. ಈ ಕುದುರೆ ರೂಪದ ಅಂದರೆ ಈ ಕತ್ತೆ ರೂಪದ ಹರಿಯನ್ನು ನೀನು ದೊಡ್ಡದು ಮಾಡಿಬಿಟ್ಟೆ. ಆ ಶ್ರೀಮನ್ನಾರಾಯಣ ಎನ್ನುವಂಥ ಹರಿಯನ್ನು ನೀನು ಗೌಣ ಮಾಡಿಬಿಟ್ಟೆ, ಮಹಾ ತಪ್ಪು ಮಾಡಿಬಿಟ್ಟೆ. ನಾಳೆ ಬೆಳಗಾಗುತ್ತಲೇ ನೀನು ಮಾಡಿದ ತಪ್ಪನ್ನು ನಾನು ಸರಿ ಮಾಡ್ತೇನೆ. ಈ ಕುದುರೆಗಳನ್ನು ತಗೊಂಡು ಹೋಗಿ ಕೃಷ್ಣನ ಕಾಲ್ಬುಡದಲ್ಲಿಟ್ಟು ನನ್ನ ತಪ್ಪಾಯಿತು ದೇವರೇ, ನನ್ನ ಉದ್ಧಾರ ಮಾಡುತ್ತಾ ನಾನು ಕೇಳ್ಕೊಳ್ತೀನಿ ನಿನ್ನ ಪರವಾಗಿ ಅಂಥೇಳಿ ಬೆಳಗಾಗೋದನ್ನೇ ಕಾಯ್ತಾ ಇದ್ದ. ಆ ಹೊತ್ತಿನಲ್ಲಿ ಅವತ್ತಿನ ಮಹತ್ವದ ಬೆಳಗನ್ನು ಲಕ್ಷ್ಮೀಶ ಕವಿ ಚಿತ್ರಿಸ್ತಾನೆ. ನಿಜಕ್ಕೂ ನಾವು ಒಂದು ಪದ್ಯ ಹಿಂದಿನಿಂದ ಆರಂಭ ಮಾಡಬೇಕಿಲ್ಲಿ, ಆದರೆ ಕಾವ್ಯದ ವಾಚನ ಕ್ರಮಕ್ಕೆ ಹೊಂದ್ಕೊಳ್ಳುವಾಗಿ ಇಲ್ಲಿಂದ ಆರಂಭ ಮಾಡ್ತೀವಿ. ಯಾಕೆಂದರೆ ಅವತ್ತಿನ ದಿನದ ಬೆಳಗನ್ನು ಕವಿ ಭಾಳ ಸುಂದರವಾಗಿ ಚಿತ್ರಿಸಿದ್ದಾನೆ. ಕವಿಗಳಿಗೆ ಒಂದು ಸಾಮರ್ಥ್ಯ, ಅವ್ರ ಶಕ್ತಿ, ಸೂರ್ಯೋದಯ ಸೂರ್ಯಾಸ್ತ, ವನಗಳು, ಸ್ತ್ರೀಯರು, ಇಂಥ ಅಲಂಕಾರಗಳು ಇವರು ಯಾರು ಎಷ್ಟು ಚಂದ ಮಾಡಿ ಚಿತ್ರಿಸ್ತಾರೋ ಅಷ್ಟು ಅವ್ರ ಸಾಮರ್ಥ್ಯ. ಅಂದಿನ ಬೆಳಗನ್ನು ಲಕ್ಷ್ಮೀಶ ಕವಿ ಚಿತ್ರಿಸ್ತಾನೆ. ಗಾಲಿಯೊಂದೇ ರಥಕ್ಕೆ ಜೋಡಾಗಿ ಪೂಡುವಡೆ, ಸಾಲದೇಳೆ ಹಯಂ ನಡೆಸುವಡೆ ಸಾರಥಿಗೆ ಕಾಲಿಲ್ಲ, ಲೋಕಯಾತ್ರೆಯನ್ನು ಒಲ್ಲೆನೆಂದೊಡೆ ಆಗದೆ ತನಗೆ ತಿರುಗಲೇಕೆ, ಆದರೆ ಕಾಲಗತಿಯನ್ನು ಮೀರಬಾರದು ಎನ್ನುವ ಕಾರಣಕ್ಕೆ ಸೂರ್ಯ ಹುಟ್ಟಿ ಬರ್ತಾನೆ. ಈಗ ಒಂದು ರಥ ಅಂತ ಹೇಳಿದ್ರೆ 2 ಚಕ್ರ ಇರುತ್ತೆ, ಸೂರ್ಯನ ರಥಕ್ಕೆ ಇರೋದು ಒಂದೇ ಚಕ್ರ, ಗಾಲಿ ಒಂದೇ ರಥಕ್ಕೆ. ಆಮೇಲೆ ಕುದುರೆಗಳನ್ನು ಹೂಡಿದ್ದನ್ನು ನೋಡಿದ್ರೆ ವಿಷಮ ಸಂಖ್ಯೆಯಲ್ಲಿದ್ದಾವೆ, 7 ಕುದುರೆ ಸೂರ್ಯನ ರಥಕ್ಕೆ. ಸಪ್ತಾಶ್ವಗಳು ಅಂದರೆ ನಾವು 7 ದಿನಗಳು ಅಂತ ಕರಿತೀವಿ. ಹಾಗೆ 7 ಕುದುರೆಗಳು, ವಿಷಮ ಸಂಖ್ಯೆಯಲ್ಲಿ ಕುದುರೆ ಇರೋದಿಲ್ಲ, ನಡೆಸೋದು ಕಷ್ಟ. ಸಮ ಸಂಖ್ಯೆಯಲ್ಲಿ ಇರಬೇಕು, 2, 4, 6 ಹೀಗಿರಬೇಕು. ಇಲ್ಲಿ ವಿಷಮ ಸಂಖ್ಯೆಯಲ್ಲಿ ಇದ್ದಾವೆ ಕುದುರೆಗಳು. ರಥಕ್ಕೆ ಚಕ್ರ ನೋಡಿದ್ರೆ ಒಂದೇ ಇದೆ. ಹೋಗಲಿ, ರಥವನ್ನು ನಡೆಸುವ ಸಾರಥಿ ಹೇಗಿದ್ದಾನೆ ಅಂತ ಕೇಳಿದ್ರೆ ಹೆಣವ, ಅವ್ರನ್ನ ಹೆಣ, ಸೂರ್ಯನ ಸಾರಥಿ. ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಲೋಕಯಾತ್ರೆಯನ್ನು ಒಲ್ಲೆನೆನ್ನದೆ ದಿನವೂ ಕಾಲಕ್ಕೆ ಸರಿಯಾಗಿ ಹುಟ್ಟಿ ಬರ್ತಾನೆ. ಯಾಕೆಂದರೆ ಕಾಲಧರ್ಮವನ್ನು ಯಾರೂ ಮೀರಬಾರದು ಅಂತ, ಅದನ್ನು ಪ್ರಪಂಚಕ್ಕೆ ಎಚ್ಚರಿಸುವ ಹಾಗೆ. ಕಾಲಗತಿಯಂ ಮೀರಬಾರದು ಇಂತೆಂಬುದಂ ಮೂಲೋಕಕ್ಕೆ ಎಚ್ಚರಿಸುವಂತೆ ಪೂರ್ವಾಚಲದ ಮೇಲೆ ಅಬ್ಜಬಾಂಧವಂ ಸೂರ್ಯ ಹುಟ್ಟಿ ಬಂದ, ನಯನಾಂಧ ಮೊಡಗಲು, ಈ ಕಣ್ಣಿನ ಕತ್ತಲೆ ಕವಿಯುವ ಹಾಗೆ ಪ್ರಪಂಚಕ್ಕೆ ಬೆಳಕನ್ನು ಕೊಡುವಾಗ ಸೂರ್ಯ ಹುಟ್ಟಿ ಬಂದ ಅಂತ. ಆ ಬೆಳಗಿನಲ್ಲಿ ಈ ಮಯೂರಧ್ವಜನೆನ್ನುವಂತಹ ಜನನಾಥ ಜನನಾಥ ಕೇಳು
ಮಯೂರಧ್ವಜಮಹೀಶ್ವರಂ ದಿನನಾಥನುದಯದೊಳ್ ವಿಮಲ ಸಂಧ್ಯಾವಿಧಿಯನನು ಕರೆಸಿ ಕೃಷ್ಣನಿದ್ದೆಡೆಗೆ ತಾಂ ಹೋಗಿ ಕಂಡವೆನೆಂಬ ಕಾರ್ಯವನು ಮನದೊಳಗೆ ನಿಶ್ಚಯಿಸಿ ಪೊರಮಳುವನಾಗಿ ವಿನುತ ಭೂಸುರ ನೃಪಾಲಸ್ತೋಮ ನಿಜ ತನುಜನಂ ಕರೆಸಿ ಮಂತ್ರಿಗಳೆಲ್ಲರಂ ಬರೆಸಿ ವಿನುತ ಭೂಸುರ ನೃಪಾಲಸ್ತೋಮದೊಡಗೂಡಿ ಕುಳ್ಳಿರ್ದ ಓಲಗದೊಳು ಮಯೂರ ಧ್ವಜ ಕಾತರದಿಂದ ಸೂರ್ಯೋದಯ ಆಗುವುದನ್ನು, ಅಂದರೆ ದಿನ ಆರಂಭ ಆಗುವುದನ್ನು ನಿರೀಕ್ಷೆ ಮಾಡ್ತಾ ಇದ್ದ. ಸೂರ್ಯೋದಯವಾಗುತ್ತಲೇ ದಿನಕರನ ಉದಯದೋಳು ವಿಮಲ ಸಂಧ್ಯಾವಿಧಿಯನ್ನು ಅನುಕರಿಸಿ ತನ್ನ ನಿತ್ಯಾನುಷ್ಠಾನಗಳನ್ನೆಲ್ಲ ಪೂರೈಸಿದ. ಕುಳ್ಳಿರ್ದ ಓಲಗದೋಳು, ಓಲಗವನ್ನು ನೆರಗಿದ. ಆ ಓಲಗಕ್ಕೆ ಅವನ ಬದುಕಿನ ಮಹತ್ವದ ಉದ್ದೇಶ ಕೃಷ್ಣನಿದ್ದೆಡೆಗೆ ತಾಂಪೋಗಿ ಕಂಡೆಪೆನೆಂಬ ಕಾರ್ಯವನ್ನು. ಕೃಷ್ಣ ಇದ್ದಲ್ಲಿ ಹೋಗಬೇಕು, ಒಬ್ಬನೇ ಹೋಗೋದಲ್ಲ ಮಹಾರಾಜ, ಅವನ ಪರಿವಾರವನ್ನೆಲ್ಲ ಕೂಡ್ಕೊಂಡು ಹೋಗಬೇಕು. ಅದರ ಜೊತೆಗೆ ಈ ಮಗ ಮಾಡಿರುವಂಥ ಈ ತಪ್ಪನ್ನು ಸರಿ ಮಾಡಬೇಕು. ಅದಕ್ಕಾಗಿ ಅವನು ತನುಜನಂ ಕರೆಸಿ, ಮಗನಾದ ತಾಮ್ರಧ್ವಜನನ್ನು ಕರೆಸಿಕೊಂಡ. ಮಂತ್ರಿಗಳೆಲ್ಲರೂ ಬರಿಸಿ, ಮಂತ್ರಿಗಳನ್ನೆಲ್ಲ ಕರೆಸಿಕೊಂಡ. ಆಮೇಲೆ ವಿನೂತ ಭೂಸುರ ನೃಪಾಲಸ್ತೋಮದೊಡಗೂಡಿ ಬ್ರಾಹ್ಮಣರನ್ನು, ಅವನಿಗೆ ಶರಣಾಗಿ ಬಂದಂಥ ಅನೇಕ ಜನ ಸಾಮಂತ ರಾಜರುಗಳಿದ್ದರು, ಅವ್ರನ್ನೆಲ್ಲ ಕೂಡಿಕೊಂಡು ಹೋಗಬೇಕು ಎನ್ನುವ ಉದ್ದೇಶದಿಂದ ಸಿದ್ಧತೆಯನ್ನು ಮಾಡಿಕೊಂಡು ಸಭೆಯಲ್ಲಿದ್ದವರಿಗೆಲ್ಲ ಹೇಳಿ ಬನ್ನಿ ಬನ್ನಿ ಕೃಷ್ಣನ ನೋಡ್ಲಿಕ್ಕೆ ಹೋಗೋಣ ಅಂತ ಹೇಳಿ ಹೊರಡುವ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಅನ್ನೆಗಂ ವೃದ್ಧ ವಿಪ್ರಾಕಾರಮಂ ತಳೆದ ಪನ್ನಗಾರಿ ಧ್ವಜಂ ನಿಜ ಶಿಷ್ಯ ಪಾರ್ಥನಂ ತನ್ನೊಡನೆ ಕೂಡಿಕೊಂಡು ಒಯ್ಯಲೊಯ್ಯಲೆ ಹಯದ್ವಯದಿಂದ ಪತ್ನಿ ಸಹಿತ ರನ್ನದೊಡವುಗಳ ಕತ್ತುರಿಯ ತಿಲಕದ ನೊಸಲ ಮನ್ನೆಯರ ಗಡಡದಿ ನಿಜನಿಕರದಿಂದ ಸಂಪನ್ನ ದೀಕ್ಷೆಯೊಳೆಸೆವ ಭೂಪನಲ್ಲಿಗೆ ಬಂದು ಸ್ವಸ್ತ್ಯಸ್ತು ನಿನಗೆ ಸ್ವಸ್ತ್ಯಸ್ತು ನಿನಗೆಂದನು. ಇನ್ನೇನು ಮಯೂರ ಧ್ವಜ ಹೊರಡಬೇಕು ಎನ್ನುವ ಕಾಲಕ್ಕೆ ಈ ಕಡೆಯಲ್ಲಿ ತಾಮ್ರಧ್ವಜ ಬಂಧನದಲ್ಲಿ ಇಟ್ಟು ಬಂದಿದ್ದಲ್ಲ ಕೃಷ್ಣಾರ್ಜುನರನ್ನ. ಕೃಷ್ಣನಿಗೆ ಎಚ್ಚರಿಕೆ ಆಯಿತು, ಹೀಗೆ ಇದ್ರೆ ನಿನಗೆ ಈ ಪರಾಕ್ರಮಿಗಳನ್ನ ಎದುರಿಸಿ ಗೆದ್ದು ಕುದುರೆಯನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೇರೊಂದು ಯುಕ್ತಿಯನ್ನು ಮಾಡಬೇಕು. ಇವರನ್ನು ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ ನಾವು ಗೆಲ್ಲಬೇಕು ಅಂತ ಹೇಳಿ ಅರ್ಜುನನಿಗೆ ಹೇಳಿ ತಾನು ವೃದ್ಧ ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡ. ಆಮೇಲೆ ಅರ್ಜುನನಿಗೆ ತರುಣ ಬ್ರಾಹ್ಮಣನ ವೇಷವನ್ನು, ಅಂದರೆ ಶಿಷ್ಯನಾಗಬೇಕು, ಗುರು ಶಿಷ್ಯರು ಬಂದ ಹಾಗೆ ವಯಸ್ಸಿನಲ್ಲಿ ಅಂತರ ಇರುವ ಹಾಗೆ ಬ್ರಾಹ್ಮಣರ ವೇಷಗಳನ್ನು ಮಾಡಿಕೊಂಡು ಬಾ ನನ್ನ ಜೊತೆಗೆ ಅಂತ ಹೇಳಿ ಕರ್ಕೊಂಡು ಬಂದ. ಈ ಸಭೆಯಲ್ಲಿ ಮಯೂರ ಧ್ವಜ ಇನ್ನೇನು ಹೊರಡುವ ಸಿದ್ಧತೆಯಲ್ಲಿದ್ದಾಗ ಇವನು ಆ ತನ್ನ ಶಿಷ್ಯನೆನ್ನುವಂತಹ ಪಾರ್ಥನನ್ನು ಕರೆದುಕೊಂಡು ಬಂದು, ಮಹಾರಾಜ ಇದ್ದಲ್ಲಿ ಬಂದುಬಿಟ್ಟ ನೇರವಾಗಿ. ಅವರಿವರನ್ನು ಕಾಯಲಿಲ್ಲ, ತಾನು ಬಂದಿದ್ದೇನೆ ಅಂತ ಹೇಳಿ ಕಳಿಸಲಿಲ್ಲ. ಬಂದವನೇ ಭೂಪನೆಡೆಗೈದಿ ನಿನಗೆ ಸ್ವಸ್ತಿಯಾಗಲಿ ಅಂತ ಆಶೀರ್ವಾದ ಮಾಡಿಬಿಟ್ಟ. ಮಹಾರಾಜನಿಗೆ ಒಂದು ಸಾರಿ ದಿಗ್ಭ್ರಾಂತಿ ಆಗ್ಬಿಡ್ತು, ಆಶ್ಚರ್ಯ ಆಯಿತು. ತಿರುಗಿ ನೋಡ್ತಾನೆ, ವೃದ್ಧ ಬ್ರಾಹ್ಮಣರು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವನಿಗೆ ಗಾಬರಿ ಆಗ್ಬಿಡ್ತು, ದಿಗ್ಲಾಗ್ಬಿಡ್ತು. ಇವನು ಆ ಕೂಡಲೇ ಅವ್ರನ್ನ ಕಂಡಾಕ್ಷಣ ಏನು ಸತ್ಕಾರ ಮಾಡಬೇಕು ಅದನ್ನು ಮಾಡಿಬಿಟ್ಟ. ಚಿತ್ತದೋಳು ಬೆದರಿ ಮನಸ್ಸಿನ ಆತಂಕ ಆಗ್ಬಿಡ್ತು. ಆ ಕೂಡಲೇ ಅರ್ಘ್ಯಪಾದ್ಯಾಸನಗಳಿಂದ ಉಪಚರಿಸಿ ಆ ವೃದ್ಧ ಬ್ರಾಹ್ಮಣರಿಗೆ ಉಪಚಾರವನ್ನೆಲ್ಲ ಮಾಡಿ ಕೇಳ್ತಾನೆ, ಸ್ವಾಮಿ ಯಾಕೆ ಹೀಗೆ ಮಾಡಿದ್ರಿ? ಇಲ್ಲಿ ತನಕ ನನಗೆ ಯಾರು ಹೀಗೆ ಮಾಡಲಿಲ್ಲ. ಎಂದು ಪರ್ಯಂತಂ ದ್ವಿಜ ಕವಜ್ಞಯ ನೆಸಗರೋ ಅಂದು
ಪರ್ಯಂತ ಮೈಸಲೆ ನರರ ಬಾಳ್ಕೆ ನೀ ಬಂದು ಪರಸಿದಡೆ ಆದುದಿಂದುತ್ತರೋತ್ತರಂ ತನಗೆ ನಿಶ್ಚಯಂ ಇಳೆಯೊಳು ಸಂಧಿಸಿದ ಜನದ ವಂದನೆಗೆ ಮೊದಲೇ ಸ್ವಸ್ತಿ ಎಂದೊಡೆ ಇಳೆಯೊಳು ಸಂಧಿಸಿದ ಜನದ ವಂದನೆಗೆ ಮೊದಲೇ ಸ್ವಸ್ತಿ ಎಂದೊಡೆ ಆ ಭೂಸುರಂ ಪ್ರಿಯದೊಳು ಆ ಪ್ರಾಣಿಯಂ ಕೊಂದನಲ್ಲದೆ ಬೇರೆ ಶಾಪಮೇತಕ್ಕೆ ಮಿತ್ರ ಬೇರೆ ಶಾಪಮೇತಕ್ಕೆ ವಿಪ್ರ ಪೇಳೆಂದೊಡೆ ಇಂತೆಂದನು. ಮಯೂರ ಧ್ವಜ ಆ ಬ್ರಾಹ್ಮಣರಿಗೆ ವಂದಿಸಿ ಕೇಳ್ತಾನೆ, ಎಂದು ಪರ್ಯಂತಂ ದ್ವಿಜರ್ಗೆ ಅವಜ್ಞೆಯನ್ನು ಎಸಗರೋ ಅಂದು ಪರ್ಯಂತ ಮೈಸಲೇ ನರರ ಬಾಳ್ವೆ. ಎಲ್ಲಿಯ ತನಕ ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡೋದಿಲ್ವೋ ಅಲ್ಲಿಯ ತನಕ ಮಾತ್ರವೇ ಮಹಾರಾಜ ಸುಖವಾಗಿ ಬದುಕಬಹುದು. ಯಾವಾಗ ಮಹಾರಾಜನಾದವನು ಬ್ರಾಹ್ಮಣರಿಗೆ ಅವಮಾನ ಮಾಡ್ತಾನೆ ಆವಾಗ ಇವನು ಸ್ಥಾನಭ್ರಷ್ಟನಾಗ್ಬಿಟ್ಟ. ಇವನ ಸರ್ವಸ್ವ ನಾಶಕ್ಕೆ ಇವನೇ ಹಾದಿಯನ್ನು ಮಾಡಿಕೊಂಡ ಹಾಗೆ. ಆಮೇಲೆ ಇನ್ನು ಭೂಮಿ ಮೇಲೆ ಅವನು ಬದುಕಿರ್ತಾನೆ ಅಂತಿಲ್ಲ. ಇದು ಪ್ರಪಂಚದ ಒಂದು ನಿಯಮ. ಬ್ರಾಹ್ಮಣರನ್ನು ಕಂಡಾಗ ಮುಂಚಿತವಾಗಿ ನಮಸ್ಕರಿಸಿ ಗೌರವಿಸಬೇಕಾಗುತ್ತೆ. ನಾನು ನಿಮ್ಮನ್ನು ಸ್ವಾಗತಿಸಿ ಉಪಚರಿಸುವ ಮೊದಲೇ ನೀವು ನನ್ನ ಸ್ವಚ್ಛಾಗಿ ಅಂತ ಹೇಳ್ಬಿಟ್ರಲ್ಲ, ಯಾಕೆ ಹೀಗೆ ಮಾಡಿದ್ರಿ ನೀವು? ನೀವೇ ಮುಂಚಿತವಾಗಿ ನನಗೆ ಈಗ ಆಶೀರ್ವಾದ ಹರಸಿದ ಕಾರಣ ನೀಂ ಬಂದು ಪರಸಿದೊಡೆ ಆದುದಿಂದು ಉತ್ತರೋತ್ತರಂ ನನಗೆ ನಿಶ್ಚಯಂ. ಇನ್ನು ಮೇಲೆ ನನಗೆ ಪ್ರಪಂಚ ನಾನು ಬದುಕೋದು ನನಗೆ ಗೊತ್ತಾಗೋಯ್ತು. ನನಗೆ ಇದು ಉತ್ತರೋತ್ತರ ಆಗೋಯ್ತು, ನನ್ನ ಕತೆ ಮುಗೀತು ಅಂತ ಅರ್ಥ. ನಾನು ಸ್ವಾಗತಿಸಿ ನಿಮ್ಮನ್ನು ಗೌರವಿಸುವ ಮೊದಲು ನೀವೊಂದು ಆಶೀರ್ವಾದ ಮಾಡಿಬಿಟ್ರಿ. ಸಂಧಿಸಿದ ಜನರ ವಂದನೆಗೆ ಮೊದಲೇ ಸ್ವಸ್ತಿ ಎಂದೊಡೆ. ಯಾರನ್ನ ನೋಡಿದ ತಕ್ಷಣ ಬ್ರಾಹ್ಮಣರು ಅವರಾಗಿ ಮುಂಚಿತವಾಗಿ ಆಶೀರ್ವಾದ ಮಾಡಿಬಿಟ್ರು ಅಂತಂದರೆ ಪ್ರಿಯದೋಳ್ ಆ ಪ್ರಾಣಿಯಂ ಕೊಂದನಲ್ಲದೆ ಬೇರೆ ಶಾಪಮೀತಕ್ಕೆ. ಪ್ರೀತಿಯಿಂದ ಅವನನ್ನು ಕೊಂದಾಗೆ ಮತ್ತು ಆಶೀರ್ವಾದ ಮಾಡಿದಾಗ ಅಲ್ಲ, ಅದು ನೋಡ್ಲಿಕ್ಕೆ ಆಶೀರ್ವಾದ ಅಷ್ಟೇ. ಅವರ ಸತ್ಕಾರವನ್ನು ಮಾಡಿ ಆದಮೇಲೆ ಆಶೀರ್ವಾದ ಮಾಡಿದರೆ ಆಶೀರ್ವಾದ. ಅವರು ಸತ್ಕರಿಸುವ ಮುನ್ನವೇ ಹೋಗಿ ಆಶೀರ್ವಾದ ಮಾಡಿಬಿಟ್ರೆ ಅವ್ರಿಗೆ ಶಾಪ ಕೊಟ್ಟಾಗಿ ಮತ್ತೆ ಬೇರೆ ಶಾಪ ಬೇಕೋ, ಯಾಕೆ ನನಗೆ ಹೀಗೆ ಮಾಡಿದ್ರಿ ಅಂದಾಗ ಆ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ಹೌದಪ್ಪ ನನಗೂ ಶಿಷ್ಟಾಚಾರ ಗೊತ್ತಿಲ್ಲ ಅಂತಲ್ಲ. ಪರಸಲಾಗದು ನಮಸ್ಕಾರಕ್ಕೆ ಮುನ್ನ ಭೂಸುರರ್ ಅನ್ಯರಂ. ಬ್ರಾಹ್ಮಣರು ಮುಂಚಿತವಾಗಿ ಹೋಗಿ ಆಶೀರ್ವಾದ ಮಾಡಬಾರದು. ಆದರೆ ಏನು ಮಾಡಲಿ, ನಾನು ಭಾಳ ಕಷ್ಟದಲ್ಲಿದ್ದೀನಿ. ತನ್ನ ಸಂಕಟ ನಿಮಿತ್ತದಿಂದ ಅರಸಂಗೆ ಭಿನ್ನಹ ಮಾಡಲಿಕ್ಕಾಗಿ ಬಂದವಾಗ ಆಶೀರ್ವಾದ ಮುಂಚಿತವಾಗಿ ಮಾಡಿ ತಪ್ಪಲ್ಲ. ಯಾಕೆ ನನಗಾಗಿ ಬಂದಿದ್ದು, ನಾನು ಕಷ್ಟದಲ್ಲಿದ್ದೀನಿ, ಅದನ್ನು ಹೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ಆದ್ದರಿಂದ ನಾನೇ ಕಷ್ಟದಲ್ಲಿರುವಾಗ ನಿನಗೆ ಅವಕಾಶ ಕೊಡದೆ ನಾನು ಮುಂದುವರಿದೆ ಅಂತಂದರೆ ಇದು ಖಂಡಿತ ಕೆಟ್ಟ ಉದ್ದೇಶಕ್ಕಾಗಿ ನಾನು ಮಾಡಿದ್ದಲ್ಲ. ಅಷ್ಟಕ್ಕೂ ಧರಣಿಪತಿ ಒಂದೇನಲ್ಲವೇ? ಏನು ಮಹಾರಾಜನ ಕಡೆ ನಮಸ್ಕಾರ ಮಾಡಬಾರ್ದು ಅಂತುಂಟೆ? ಧರಣಿಪತಿ ಒಂದೇನಲ್ಲವೇ? ನಮಸ್ಕಾರಕ್ಕೆ ನೀನು ಯೋಗ್ಯನೇ ಇದ್ದೆ. ಅದರಿಂದ ನಾನು ಆಶೀರ್ವಾದ ಮಾಡಿದೆ. ಯಾವುದಕ್ಕೂ ನಾನು ಭಾಳ ಕಷ್ಟದಲ್ಲಿರುವ ಕಾರಣ ಈಗ ಮಾಡಿಬಿಟ್ಟೆ ಅಂತ ಹೇಳಿದಾಗ ಮಯೂರ ಧ್ವಜ ಕೇಳ್ತಾನೆ, ದ್ವಿಜ ತಿಲಕ ನೀನನುಗ್ರಹಿಸೆನಗೆ ಧನ್ಯನಾಂ ದ್ವಿಜ ತಿಲಕ. ನಿಜ ಶಿಷ್ಯರಂ ಕೂಡಿಕೊಂಡು ಮಖಮಂಟಪಗೆ ವಿಜಯ ಮಾಡಿದ ಕಜ್ಜ ಮಾವುದು ಏತರುಳಾಸೆ ನಿನಗೆ ಆರ್ತಮೇನಿದರುಳು ತ್ಯಜಿಸಬೇಡೊಂದು ಪೇಳ್ದೊಡೆ ಆ ನೀವೇನು ತ್ಯಜಿಸಬೇಡೊಂದು ಪೇಳ್ದೊಡ ನೀವೇನು ಆರಜಮಿಲ್ಲದೆ ಎಲ್ಲವನ್ನು ವಾಚಿಸೆಂದು ಆಶಿಖಿ ಧ್ವಜನಾಡಲು ಆ ವಿಪ್ರನಿಂತೆಂದು ತನ್ನ ವೃತ್ತಾಂತನು
ವಂದಿಸಿದನು. ಮಯೂರ ಧ್ವಜ ಹೇಳ್ದ, ದ್ವಿಜ ತಿಲಕ, ಬ್ರಾಹ್ಮಣರಲ್ಲಿ ಶ್ರೇಷ್ಠನಾದವನೇ, ನೀನು ಅನುಗ್ರಹಿಸನಿಗೆ ಧನ್ಯ. ನಾನು ನಿನ್ನ ಕಷ್ಟ ಏನು ಅಂತ ನೀನು ಹೇಳಿದರೆ ನಾನು ಧನ್ಯ. ಯಾಕಂದರೆ ಬ್ರಾಹ್ಮಣರಿಗೆಲ್ಲ ಬೇಕಾದ ದಾನಮಾನಗಳನ್ನು ಕೊಡಬೇಕು, ಮಾಡಬೇಕು ಉಂಟು ನನಗೆ. ನನ್ನಿಷ್ಟದಂತೆ ನಾನು ಕೊಡ್ತಾ ಇದ್ದೇನೆ ಬಿಟ್ಟರೆ, ಆರ್ತರಾಗಿ ಬಂದವರು ಕೇಳ್ದನ್ನು ಕೊಟ್ಟರೆ ಅದು ಪರಿಪೂರ್ಣ. ಯಾಕೆ ಅವ್ರಿಗೆ ಬೇಕಾದ್ದನ್ನೇ ಕೊಟ್ಟ ಹಾಗಾಯಿತು. ಆದ್ದರಿಂದ ನಿನ್ನ ಕಷ್ಟ ಏನು ಅಂತ ನೀನು ಹೇಳಿದರೆ ನನ್ನನ್ನು ನಾನು ಧನ್ಯ ಅಂತ ತಿಳ್ಕೊಂಡು ನಿನ್ನ ಕಷ್ಟವನ್ನು ನಿವಾರಿಸಿಕೊಡ್ತೇನೆ. ನಿನ್ನ ಶಿಷ್ಯನನ್ನು ಕೂಡಿಕೊಂಡು ಮಖಮಂಟಪಕ್ಕೆ ವಿಜಯ ಮಾಡಿದ ಕಜ್ಜಮಾವುದು. ಈ ನನ್ನ ಯಾಗಶಾಲೆಗೆ ಬಂದಿಲ್ಲಪ್ಪ ನೀನು, ನಾನು ಹೇಳು. ಏತರೊಳ ಆಸೆ ನಿನಗೆ ಧನ ಕನಕಗಳು ಬೇಕೆ, ಭೂಮಿ ಬೇಕೆ, ಏನು ಬೇಕು ನಿನಗೆ, ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ನಿನ್ನ ಆಸೆ ಏನಂತ ಹೇಳು. ಅಥವಾ ನಿನಗೆ ಅರ್ಥವೇನಿದರೋಳು, ನಿನಗೆ ಯಾವುದೋ ಕಷ್ಟ ಬಂದಿದೆ ಅಂತ ಹೇಳಿದೆಲ್ಲ, ನಿನ್ನ ಕಷ್ಟವನ್ನು ಹೇಳು. ತ್ಯಜಿಸಬೇಡ ಒಂದು ಮಮ್. ಏನನ್ನಾದರೂ ಹೇಳಿದರೆ ಮಹಾರಾಜ ಕೊಡ್ತಾನೋ ಬಿಡ್ತಾನೋ ಎನ್ನುವ ಸಂಕೋಚ ಬೇಡ. ಏನನ್ನೂ ಬಿಡದೆ ನಿನ್ನ ವೃತ್ತಾಂತವನ್ನೆಲ್ಲ ನನಗೆ ಹೇಳು, ನಿನ್ನ ಕಷ್ಟವನ್ನು ನಾನು ಪರಿಹರಿಸಿಕೊಡ್ತೇನೆ ಅಂತ ಹೇಳಿದ. ಆಗ ಬ್ರಾಹ್ಮಣ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈಗ ಏನಾಯ್ತು ಅಂತ ಹೇಳಿದ್ರೆ, ಒಂದು ಕಟ್ಟಡಕ್ಕೆ ಬೇಕಾದ ಬುನಾದಿಯನ್ನು ಹಾಕಿದಾಗಾಯಿತು. ಈಗ ಬ್ರಾಹ್ಮಣ ಏನನ್ನೋ ಹೇಳ್ತಾನೆ. ಕಪಟ ರೂಪದ ಅಂದರೆ ವೇಷ ಮಾಡಿಕೊಂಡು ಬಂದಂಥ ಕೃಷ್ಣ ಮಯೂರಧ್ವಜನನ್ನು ಪರೀಕ್ಷಿಸುವ ಸಲುವಾಗಿ ಏನನ್ನೋ ಕೇಳ್ತಾನೆ. ಇಲ್ಲಿಂದ ಒಂದು ನಾಟಕೀಯತೆ ಆರಂಭ ಆಗುತ್ತೆ, ಒಂದು ಸ್ವಾರಸ್ಯ ಆರಂಭ ಆಗುತ್ತೆ, ಕಥೆಯ ಸ್ತರ ಬದಲಾಗುತ್ತೆ. ಉರ್ವೀಂದ್ರ ಕೇಳು ಆದೊಡ ಧರ್ಮಪುರದೊಳ್ಪೆ ಸರ್ವಡೆದಿಹೆಂ ಕೃಷ್ಣ ಶರ್ಮನೆಂದು ಎನಗೆ ಸುತನೋನ್ಮನುಂಟು ಆತನ ವಿವಾಹಕ್ಕೆ ತವ ಪುರೋಹಿತ ಸತ್ಯಶೀಲನಲ್ಲಿ ಓರ್ವ ಕನ್ನಿಗೆ ಮದುವೆಗಿಹಳೆಂದೊಡೆ ಅಲ್ಲಿಗಕ್ಕರ್ವೆರಸಿ ಮಗನನೊಡಗೊಂಡು ಬರುತ್ತಿದ್ದೆಂ ಪೊದರ್ವಡೆರಡವಿಯ ಪಥದೊಳ್ ಪಿಡಿದುದೊಂದು ಕೇಸರಿ ಪೊದರ್ವಡೆದಡವಿಯ ಪಥದೊಳು ಮಗನನೊಡಗೊಂಡು ಬರುತ್ತಿದ್ದೆಂ ಪಿಡಿದುದೊಂದು ಕೇಸರಿ ತನ್ನ ನಂದನನು. ಈ ಬ್ರಾಹ್ಮಣ ಹೇಳುವಂಥ ಒಂದು ಕಥೆ ಲೌಕಿಕವಾಗಿ ನಾವು ಹೇಳುವಾಗ ಕಟ್ಟು ಕಥೆ, ಆದರೆ ರೂಪಕವಾಗಿದೆ. ಈ ಮಹಾರಾಜನಿಗೆ ಬ್ರಾಹ್ಮಣ ಹೇಳ್ತಾನೆ, ಧರ್ಮಪುರದೋಳು ಪೆಸರು ಒಡೆದಿಹೆಂ ಕೃಷ್ಣ ಶರ್ಮ. ನನ್ನ ಹೆಸರು ಕೃಷ್ಣ ಶರ್ಮ ಅಂತ, ಅವನು ಕೃಷ್ಣನೇ. ನನ್ನ ಊರು ಧರ್ಮಪುರ. ಭಗವಂತ ಎಲ್ಲಿರ್ತಾನೆ? ಧರ್ಮಪುರದಲ್ಲೇ ಇರ್ತಾನೆ. ಧರ್ಮಪುರದಲ್ಲಿರುವಂಥ ಕೃಷ್ಣ ಶರ್ಮ ನಾನು. ನನ್ನ ಮಗ ವಿವಾಹ ಯೋಗ್ಯನಾಗಿದ್ದಾನೆ. ನಿನ್ನ ಪುರೋಹಿತನಾದಂಥ ಸತ್ಯಶೀಲನಲ್ಲಿ ಒಬ್ಬಳು ಒಳ್ಳೆ ಹುಡುಗಿ ಇದ್ದಾಳೆ ಅಂತ ಗೊತ್ತಾಯಿತು. ಮಗನಿಗೆ ಮದುವೆ ಮಾಡಿದ ಸಲುವಾಗಿ ನಿನ್ನ ಪುರೋಹಿತನ ಮಗಳಿಗೆ ಹೊಂದಿಸುವ ಸಲುವಾಗಿ ನಾನು ಬರ್ತಾ ಇದ್ದೆ. ಮಯೂರಧ್ವಜನ ಪುರೋಹಿತ ಅಂತ ಹೇಳಿದರೆ ಮುಂದಿನ ಅಭಿವೃದ್ಧಿಯ ದಾರಿಯನ್ನು ತೋರಿಸುವನು ಅಂತ. ಮಯೂರಧ್ವಜನಿಗೆ ಪುರೋಹಿತ ಸತ್ಯಶೀಲ. ಹೀಗೆ ಎಲ್ಲ ರೂಪಕ ಆಗುವಂಥ ಹೆಸರುಗಳನ್ನು ಸಂಯೋಜನೆ ಮಾಡಿಕೊಂಡು ಹೇಳ್ತಾನೆ. ನನ್ನ ಮಗನನ್ನು ಕೂಡಿಕೊಂಡು ಬರ್ತಾ ಇದ್ದೆ. ಆದರೆ ಮಾರ್ಗ ಮಧ್ಯದಲ್ಲಿ ಒಂದು ಸಿಂಹ ಬಂದು ಪೊದರಿನಿಂದ ಆಕ್ರಮಣವನ್ನು ಮಾಡಿಬಿಡ್ತು ನನ್ನ ಮಗನ ಮೇಲೆ. ಆ ಸಿಂಹ ಆಕ್ರಮಣ ಮಾಡಿದಾಗ ನಾನು ಅಯ್ಯೋ ನನ್ನ ಮಗನನ್ನು ಸಿಂಹ ಹಿಡ್ಕೊಂಡು ಬಿಡ್ತು ಅಂತ ಕೂಗಿಕೊಂಡೆ, ಆರ್ತನಾದವನ್ನು ಮಾಡಿದೆ. ಆಗ ಆ ಸಿಂಹ ಮನುಷ್ಯರ ರೀತಿಯಲ್ಲಿ ಅಟ್ಟಹಾಸವನ್ನು ಮಾಡಿತು. ತನ್ನ ಘೋರ ನಖದೌಷ್ಟ್ರದಿಂದ ನನ್ನ ಮಗನನ್ನು ಹಿಂಸಿಸಲಿಲ್ಲ, ಪರಚಲಿಲ್ಲ, ಅದರ ಬದಲಾಗಿ ಹಿಡ್ಕೊಂಡು ಮಾನವರ ತೆರದಿಂದ ನುಡಿದುದೆಲೆ. ಮನುಷ್ಯರ ರೀತಿಯಲ್ಲಿ ಮಾತನಾಡ್ತೋ, ನೀನು ಸುಮ್ಮನೆ ಹತ್ತಿರ ಪ್ರಯೋಜನ ಇಲ್ಲ, ನಿನ್ನ ಮಗನನ್ನು ನಾನು ಆಹಾರವಾಗಿ ಹಿಡ್ಕೊಂಡು ಬಿಟ್ಟಿದ್ದೇನೆ, ನೀನು ಹತ್ರೆಲ್ಲ ನಾನು ನಿನ್ನ ಮಗನನ್ನು ಬಿಡೋದಿಲ್ಲ. ಯಾಕಂದ್ರೆ ನನಗೀಗ ಸಿಕ್ಕಿದನಲ್ಲ ನಿನ್ನ ತನು ಸಂಭವಂ, ನಿನ್ನ ಮಗ ನನಗೀಗ ಆಹಾರವಾಗಿ ಸಿಕ್ಬಿಟ್ಟಿದ್ದಾನೆ, ಇವನನ್ನು ಬಿಡಿಸ್ಕೊಳ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೌದದು, ಮಕ್ಕಳು ಅಂತ ಹೇಳಿದರೆ ಬಹಳ ಪ್ರೀತಿ,
ಮಕ್ಕಳಿಲ್ಲದವರಿಗೆ ಲೋಕಮಿಲ್ಲ ಅಂತ ಪ್ರಪಂಚದಲ್ಲಿ ಮಾತಿದೆ. ನೀನು ನಿನ್ನ ಬೇರೆ ಯಾವುದಾದ್ರೂ ಮಕ್ಕಳಿದ್ರೆ ಅವರನ್ನು ನೋಡಿಕೊಂಡು ಮುಂದಿನ ಜೀವನವನ್ನು ನಡೆಸು. ಇವನನ್ನಂತೂ ನಾನು ಬಿಡೋದಿಲ್ಲ, ಇವನು ನನಗೆ ಆಹಾರವಾಗಿ ಸಿಕ್ಬಿಟ್ಟಿದ್ದಾನೆ ಅಂತ ಕೇಸರಿಗೆ ಹೇಳ್ತು. ಆಗ ತಾನು ಕೇಸರಿಗೆ ಹೀಗೆ ಹೇಳಿದೆ, ನಿನಗೆ ಆಹಾರ ಬೇಕು ತಾನೆ, ನನ್ನ ಮಗನೇ ಹಾಕಬೇಕು, ನಾನಿದ್ದೇನೆ. ಅತಿವೃದ್ಧನು ಅಲ್ಪದಿನವಿಪ್ಪವಂ, ಅತಿವೃದ್ಧನು ಅಲ್ಪದಿನವಿಪ್ಪವಂ, ಪುತ್ರವರ್ಜಿತನು ಇನ್ನು ತಾನಿದ್ದು ಮಾಡುವುದೇನು, ಎನ್ನರಾಹುತಿಗೊಂಡು ತನಗೆ ಗತಿ ಕೊಡುವ ಸುತನಂ ಬಿಡುವುದೆಂದು ನಾಂ ಬೇಡಿಕೊಳ್ಳಲು, ಮೃತಿಯ ಬಯಸುವ ದುಃಖಿಗೆ ಆವ ಕಂಟಕವಿಲ್ಲ, ಮೃತಿಯ ಬಯಸುವ ದುಃಖಿಗೆ ಆವ ಕಂಟಕವಿಲ್ಲ, ಹತಬಹುದು ಸುಖದಿಂದ ಬಾಳ್ವಂಗೆ, ಕಾಲಕಲ್ಪಿತದಿಂದ ದೊರಕಿದ ನಿವಂ, ನಿನ್ನ ನೊಲ್ಲೆನ ಹೋಗೆಂದು ಹರಿ ನುಡಿದುದು. ಈ ಬ್ರಾಹ್ಮಣ ಹೇಳ್ತಾನೆ, ನನ್ನ ಮಗನನ್ನು ಹಿಡ್ಕೊಂಡಂಥ ಸಿಂಹದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ, ಕೇಳಿಕೊಂಡೆ, ಅವನನ್ನು ಬಿಟ್ಬಿಡು, ನನ್ನ ಮಗನನ್ನು, ನನ್ನನ್ನು ಸ್ವೀಕರಿಸು ಆಹಾರವಾಗಿ. ಯಾಕೆಂದರೆ ನನಗೆ ವಯಸ್ಸಾಗಿದೆ, ಅತಿವೃದ್ಧನು, ನಾನು ನೀನು ಭಾಳ ದಿವಸ ಬದುಕೋದಿಲ್ಲ, ಅಲ್ಪ ದಿನ ವಿರ್ಪವಂ, ಅದು ನನ್ನ ಮಗ ಭಾಳ ಸಣ್ಣವ, ಇನ್ನೂ ಭಾಳ ಕಾಲ ಬದುಕಬೇಕು. ಆದ್ದರಿಂದ ಪುತ್ರವರ್ಜಿತ ನಿನ್ನು, ನಾನು ಈ ವಯಸ್ಸಿನಲ್ಲಿ ಮಗನನ್ನು ಕಳ್ಕೊಂಡು ಇನ್ನು ಯಾವ ಸುಖಕ್ಕಾಗಿ ಬದುಕಲಿ, ನನ್ನನ್ನು ಯಾರು ನೋಡ್ಕೊಳ್ಳೋರು, ನನಗೆ ಯಾರು ಗತಿಯನ್ನು ಮಾಡುವವರು ಮುಂದೆ, ಅದರ ಬದಲಾಗಿ ನನ್ನನ್ನು ಆಹಾರವಾಗಿ ಸ್ವೀಕರಿಸು, ನನ್ನ ಮಗನನ್ನು ಬಿಟ್ಬಿಡಪ್ಪ ಅಂತ ಕೇಳಿಕೊಂಡೆ. ಆದರೆ ಸಿಂಹ ಹೇಳ್ತೋ, ಆಗೋದಿಲ್ಲ, ನಿನ್ನ ಮಗನನ್ನು ಬಿಡೋದಿಲ್ಲ. ಯಾಕೆಂದರೆ ಪ್ರಪಂಚದ ಧರ್ಮ ಇದು. ಭಾಳ ಚಂದ ಹೇಳ್ತಾರೆ ಕವಿ ಇದನ್ನು, ಇದು ಸಾರ್ವಕಾಲಿಕವಾಗಿ ಹೋಗ್ತಕ್ಕಂಥ ಮಾತುಗಳು. ಮೃತಿಯ ಬಯಸುವ ದುಃಖಿಗೆ ಆವ ಕಂಟಕವಿಲ್ಲ. ಯಾರಾದರೂ ಅಯ್ಯೋ ನನಗೆ ಸಾವೇ ಬರಬಾರ್ದೆ, ಇದು ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರಿಗೆ ಸಾವೇ ಬರೋದಿಲ್ಲ, ಆದಷ್ಟು ಮುಂದಕ್ಕೆ ಹೋಗುತ್ತೆ. ಅದೇ ಹತಬಹುದು ಸುಖದಿಂದ ಬಾಳ್ಪಂಗೆ, ಯಾರಾದರೂ ಸುಖವಾಗಿದ್ದರೆ ಅವ್ರಿಗೆ ಗೊತ್ತಾಗದ ಸಾವು ಬಂದು ಹಿಡ್ಕೊಂಡ್ಬಿಡುತ್ತೆ. ಈ ರೋಗ ರುಜಿನ ಬಂದು ಕಷ್ಟದಲ್ಲಿದ್ದು ನನಗೆ ಬದುಕೋದಕ್ಕಿಂತ ಸಾಯೋದು ಒಳ್ಳೆದು ಕಂಡ್ರೆ ಅವ್ರಿಗೆ ಸಾವು ಬರೋದಿಲ್ಲ, ಸುಖವಾಗಿ ಬದುಕಿರೋರಿಗೆ ಸಾವು ಬಂದ್ಬಿಡುತ್ತೆ. ಇದು ಪ್ರಪಂಚ ಧರ್ಮ. ಕಾಲಕಲ್ಪಿತದಿಂದ ದೊರಕಿದ ನಿಮ್ಮ, ನಾನೇನು ನಿನ್ನ ಮಗ ಇಲ್ಲಿ ಬರ್ತಾನೆ ಅಂತ ಗೊತ್ತಿದ್ದು ಕಾಯ್ತಾ ಕೂತ್ಕೊಂಡಿದ್ನ, ನಾನು ಇಲ್ಲಿದ್ದೆ, ನಿನ್ನ ಮಗ ಬಂದ, ಕಾಲಕಲ್ಪಿತದಿಂದ ಅವನು ನಾನು ಹಿಡ್ಕೊಂಡ್ಬಿಟ್ಟಿದ್ದೇನೆ, ಆದ್ದರಿಂದ ಇದನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತು. ಆಗ ತಾನು ಸಿಂಹದಲ್ಲಿ ಪ್ರಶ್ನೆ ಮಾಡಿದೆ. ಬ್ರಾಹ್ಮಣ ಹೇಳ್ತಾನೆ, ಆಯ್ತಪ್ಪ, ನೀನು ನನ್ನ ಮಗನ ಬಿಡೋದಿಲ್ಲ ಅಂತ ಹೇಳಿ, ಹಾಗಾದರೆ ಈ ಪ್ರಪಂಚಕ್ಕೆ ನೀನೇ ದೊಡ್ಡವನ, ಇಡೀ ಪ್ರಪಂಚ ಎಲ್ಲ ನಿನ್ನ ಕೈಲಿದ್ದು ಬಿಟ್ಟಿದ್ಯಾ, ನನ್ನ ಮಗನನ್ನು ಕಾಯುವವರಿಲ್ಲವೇ ಈ ಭೂಮಿಯ ಮೇಲೆ, ಎಷ್ಟೊಂದು ಜನ ಪರಾಕ್ರಮಿಗಳಿದ್ದಾರೆ, ಅಂಥವರೆಲ್ಲ ಇದ್ದರೆ ಏನೇನಿಂದ ಮಾಡಲಿಕ್ಕೆ ಬರ್ತದೆ, ತಪದಿಂದ ಗೆಲ್ಬೋದು, ಪರಾಕ್ರಮದಿಂದ ಗೆಲ್ಬೋದು, ಯಾವುದೇ ರೀತಿಯಲ್ಲಾದರೂ ನನ್ನ ಮಗನನ್ನು ನಾನು ಬದುಕಿಸ್ಕೊಳ್ತೇನೆ, ಒಂದು ಮಾರ್ಗ ಇದ್ದರೆ ನನಗೆ ಹೇಳು ನೀನು. ಯಾರು ನನ್ನ ಮಗನನ್ನು ಬದುಕಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಪ್ರಪಂಚದಲ್ಲಿ ಅಂತ ಕೇಳಿದಾಗ ಸಿಂಹ ಹೇಳ್ತು, ಏನಾದರೂ ನಿನ್ನ ಮಗ ಬದುಕಬೇಕು ಅಂತಾದರೆ ಮಯೂರಧ್ವಜ ಭೂನಾಥನಲ್ಲಿಗೆ ನೀನು ಹೋಗು. ಮಯೂರಧ್ವಜ ಮಹಾರಾಜನ ಬಳಿ ಹೋದರೆ ಅವನು ನಿನ್ನ ಮಗನನ್ನು ಬದುಕಿಸಬಲ್ಲ, ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ತು. ಆದ್ದರಿಂದ ನಿನ್ನೆಡೆಗೆ ನಾನು ಬಂದಿದ್ದೇನೆ. ಆ ಸಿಂಹ ನನ್ನಲ್ಲಿ ಹೀಗೆ ಹೇಳಿದ ಕಾರಣ ಸಿಂಹ ಹಿಡಿದುಕೊಂಡಂಥ ನನ್ನ ಮಗನನ್ನು ಉಳಿಸಿಕೊಳ್ಳುವ ಸಲುವಾಗಿ ನಿನ್ನ ಬಳಿ ಬಂದಿದ್ದೇನೆ ಅಂತ ಬ್ರಾಹ್ಮಣ ಹೇಳಿದಾಗ ಮಹಾರಾಜನಿಗೆ ಆಶ್ಚರ್ಯ ಆಯಿತು. ವಿಪ್ರೇಂದ್ರ ಕೇಳು ಎನ್ನ ರಾಷ್ಟ್ರದೊಳ್ ನಾರಸಿಂಹ ಪ್ರವರ್ತಕ ಮಲ್ಲದು, ಎಲ್ಲಿಯೂ ಕ್ಷುದ್ರ ಸಿಂಹ ಪ್ರಸಂಗವನರಿಯನು, ಇನ್ನೆಗಂ ನಿನ್ನ ಸುತನಂ ಪಿಡಿದ ಸಿಂಹವುಂಟೆ, ಅಪ್ರಸಿದ್ಧ ಪ್ರೋಕ್ತಮಿದು
ಸಿಂಹಕ್ಕೆನ್ನಿಂದ ಪ್ರಯೋಜನಮದೇ ಅಪ್ರಸಿದ್ಧ ಪ್ರೋಕ್ತಮಿದು ಸಿಂಹಕ್ಕೆನ್ನಿಂದ ಪ್ರಯೋಜನಮದೇ ಮಾಜದಂಜದೆ ತನಗೆ ಕ್ಷಿಪ್ರದಿಂಪೇಳೆಂದು ಭೂವರಂ ಬೆಸಗೊಂಡೊಡೆ ಆ ಪಾರ್ವ ಇಂತೆಂದನು. ಮಹಾರಾಜನಿಗೆ ಆಶ್ಚರ್ಯ ಆಯಿತು. ಒಮ್ಮೆ ಗಹಗೈಸಿ ಬಿಟ್ಟ. ಏನು ಬ್ರಾಹ್ಮಣರು ಏನು ಕತೆ ಹೇಳಿಬಿಟ್ರಿ? ಅಪ್ರಸಿದ್ಧ ಪ್ರೋಕ್ತಮಿದು, ಇದು ಇಲ್ಲೇ ತನಕ ನಾನು ಕೇಳಲೇ ಇಲ್ಲ. ಅಪ್ರಸಿದ್ಧ ಪ್ರೋಕ್ತಮ್, ಈಗ ಹೇಳಿದವರೇ ಇಲ್ಲ. ಯಾಕೆಂದರೆ ನನ್ನ ರಾಷ್ಟ್ರದೋಳ್ ನಾರಸಿಂಹ ಪ್ರವರ್ತಕ ಮಲ್ಲದು. ಎಲ್ಲಿಯೇ ಹೋದರೂ ಕೂಡ ಎಲ್ಲಿಯೂ ಕ್ಷುದ್ರ ಸಿಂಹ ಪ್ರಸಂಗವನ್ನು ಅರಿಯನು. ಹೀಗೊಂದು ಕಾಡಿನಲ್ಲಿ ಒಂದು ಸಿಂಹ ಇದೆ, ಸಿಂಹ ಬಂದು ಮನುಷ್ಯರನ್ನು ಹಿಡ್ಕೊಳ್ತಾ ಇದೆ ಎನ್ನುವ ಮಾತನ್ನೇ ನಾನು ಕೇಳಲಿಲ್ಲ. ನನ್ನ ರಾಜ್ಯದಲ್ಲಿ ಇದೆ ಸಿಂಹ. ಯಾವ ಸಿಂಹ ಅಂತ ಕೇಳಿದರೆ, ಜನಗಳು ಭಕ್ತಿಯಿಂದ ಭಜಿಸುವಾಗ ನರಸಿಂಹ ಅಂತ ಹೇಳ್ತಾರಲ್ಲ, ಅದು ಪ್ರಚಾರದಲ್ಲಿರುವ ಶಬ್ದ. ನನ್ನ ರಾಜ್ಯದಲ್ಲಿ ಸಿಂಹ ಅಂದರೆ ನರಸಿಂಹ ಅಂತ ಅರ್ಥ. ಆ ನರಸಿಂಹನ ವಿಚಾರ ನನ್ನ ರಾಜ್ಯದಲ್ಲಿ ಉಂಟು. ಬಿಟ್ಟರೆ ಈ ಕ್ಷುದ್ರ ಸಿಂಹ, ಈ ಮನುಷ್ಯರನ್ನು ಹಿಡ್ಕೊಂಡು ತಿನ್ನುವಂಥ ಸಿಂಹದ ವರ್ತಮಾನವೇ ಇಲ್ಲ ಎಲ್ಲಿ ಕೇಳಿದರೂ ಕೂಡ. ಈ ಪ್ರಸಂಗವನ್ನು ಅರಿಯನ್, ಈ ರೀತಿ ನನ್ನ ಇಲ್ಲಿ ತನಕ ಯಾರು ಹೇಳಿದವರಿಲ್ಲ. ನೀನು ಬಂದು ಹೇಳ್ತಾ ಇದ್ದೀಯಾ, ನಿನ್ನ ಸುತನಂ ಪಿಡಿದ ಸಿಂಹ ಉಂಟೆ, ಹಾಗಾದ್ರೆ ನಿನ್ನ ಮಗನನ್ನು ಹಿಡ್ಕೊಂಡಂತ ಒಂದು ಸಿಂಹ ಇದೆ ಅಂತ ಆಯ್ತು. ಹೋಗ್ಲಿ, ಈಗ ಸಿಂಹ ನಿನ್ನನ್ನು ನನ್ನ ಬಳಿ ಕಳಿಸಿದೆ ಅಂದರೆ ನನ್ನಿಂದ ಆ ಸಿಂಹಕ್ಕೆ ಏನೋ ಒಂದು ಪ್ರಯೋಜನ ಆಗಬೇಕು ಅಂತ ಕಾಣ್ತದೆ. ಸಿಂಹಕ್ಕೆ ಎನ್ನಿಂದ ಪ್ರಯೋಜನ ಮದೀನ್, ನಾನು ಮಾಡಿಕೊಡ್ತೇನೆ. ನಿನ್ನ ಮಗನನ್ನು ಉಳಿಸುವ ಸಲುವಾಗಿ ತನಗೆ ಏನನ್ನೋ ಬೇಕೆಂದು ಆಶಿಸಿ ಆ ಸಿಂಹ ನಿನ್ನನ್ನು ಕಳಿಸಿದೆಯಲ್ಲ, ಸಿಂಹಕ್ಕೆ ನನ್ನಿಂದ ಏನೋ ಒಂದು ಆಗ್ಬೇಕು ತಾನೆ, ಅದನ್ನು ನಾನು ಮಾಡಿಕೊಡ್ತೇನೆ. ಕ್ಷಿಪ್ರದಿಂಪೇಳೆಂದನು, ಬೇಗನೆ ಹೇಳು, ಆದಷ್ಟು ಬೇಗ ನಿನ್ನ ಕಷ್ಟವನ್ನು ಪರಿಹಾರ ಮಾಡಿಕೊಡ್ತೇನೆ ಅಂತ ಹೇಳಿದಾಗ ಈ ಬ್ರಾಹ್ಮಣ ಇನ್ನೊಂದಷ್ಟು ಮಹಾರಾಜನ ಗಟ್ಟಿ ಮಾಡಲಿಕ್ಕೆ ಹೇಳ್ತಾನೆ. എന്നോട സിംഹവാടിത നുടിയനു ഈಗಳ നിന്നോടെമ്പുതു നീതിയാದ ಪುದೆಗೆ ಎಂದೋಳ್ ಆ ಸಿಂಹವಾಡಿದ ನುಡಿಯನು ಈಗಳ ನಿನ್ನೊಡೆಂಬುದು ನೀತಿಯಾದ ಪುದೆ ಸುತಹೀನ ಇನ್ನೇ ಸುದಾರುಣವೋ ಸುತಹೀನ ಇನ್ನೇ ಸುದಾರುಣವೋ ಬೇಡಬೇಕಾಗಿಹುದು ನೃಪ ಕೇಳದರ ಮಾತನು ಮುನ್ನ ಮುದಿಗೂಡು ತಪದಿಂದೊಣಗಿತಿದನಲ್ಲೆನು ಉನ್ನಿಸದಿರಾಪೊಡಿಯುವುದು ದಿವ್ಯ ದುಗ್ಧ ಸಂಪನ್ನ ಫಲಪುಷ್ಟಮಾಗಿಹ ಮಯೂರಧ್ವಜನ ಮೈಯೊಳ್ ಅರ್ಧವನು ಎಂದು ಹರಿ ನುಡಿದುದು. ಮಹಾರಾಜನನ್ನು ಇನ್ನಷ್ಟು ಮನಸ್ಸಲ್ಲಿ ಗಟ್ಟಿ ಮಾಡುವ ಸಲುವಾಗಿ ಈ ಬ್ರಾಹ್ಮಣ ಹೇಳ್ತಾನೆ, ನಾನು ಆ ಸಿಂಹ ಏನು ಹೇಳ್ತು ಅಂತ ಹೇಗೆ ಹೇಳಿ ಅದು ಹೇಳಬೇಕು. ಯಾಕೆಂದ್ರೆ ನನ್ನ ಮಗನನ್ನು ನಾನೇ ರಕ್ಷಣೆ ಮಾಡಿಕೊಳ್ಬೇಕು, ಮಗನನ್ನು ಉಳಿಸ್ಕೊಳ್ಬೇಕು. ಸಿಂಹ ನನ್ನಲ್ಲಿ ಹೇಳಿದ ಮಾತುಗಳನ್ನು ನಿನ್ನಲ್ಲಿ ನಾನು ಹೇಳುವುದು ನೀತಿಯಾದ ಪುದೆ, ನಿನಗೆ ಅಪಾಯ ಆಗ್ತದೆ. ಅದರಿಂದ ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ, ಆದರೆ ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಸುತಹೀನ ಇನ್ನೇಸು ದಾರುಣವೋ, ಮಕ್ಕಳನ್ನು ಕಳ್ಕೊಳ್ಳೋದು ಅಂತ ಹೇಳಿದ್ರೆ ಭೂಮಿಯಲ್ಲಿ ಎಷ್ಟು ಕಷ್ಟ ಅಲ್ವೋ, ಮಗನನ್ನು ಏನಾದರೂ ಮಾಡಿ ಉಳಿಸ್ಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ನಾನು ಹೇಳ್ತಾ ಇದ್ದೇನೆ. ಅದು ಬಿಟ್ಟರೆ ನನಗೆ ಹೇಳಲಿಕ್ಕೆ ಮನಸ್ಸಿಲ್ಲ, ಕೇವಲ ನನ್ನ ಮಗ ಉಳಿಬೇಕು ಎನ್ನುವ ಕಾರಣಕ್ಕಾಗಿ ಹೇಳ್ತೇನೆ. ಆ ಸಿಂಹ ನನ್ನಲ್ಲಿ ಹೇಳಿದ್ದು ಹೀಗೆ, ನಾನು ಕೇಳಿದ್ನ ನನ್ನ ಮಗನನ್ನು ಬಿಟ್ಟು ನನ್ನನ್ನು ಸ್ವೀಕರಿಸು ಅಂತ ಕೇಳಿದ್ನಲ್ಲ, ಆಗ ನನ್ನಲ್ಲಿ ಸಿಂಹ ಹೇಳಿದ್ದು, ನಿನ್ನಂತಿಂದರೆ ಏನು ಪ್ರಯೋಜನ, ನೀನು ವ್ರತ ಕತೆ ಉಪವಾಸ ಮಾಡಿ ಸ್ವರಗಿ ಹೋಗಿದ್ದಿ, ಅಸ್ಥಿಪಂಜರ ಆಗಿದ್ದಿ, ಮುದಿಗೂಡು ತಪದಿಂದ ಒಣಗಿ ಹೋಗಿದ್ದಿ, ನಿನ್ನಂತಿಂದ ನನಗೆ ಆಹಾರವೂ ಆಗೋದಿಲ್ಲ. ಅದರ ಬದಲಾಗಿ
ನಿನ್ನ ಮಗನನ್ನು ಬಿಟ್ಟು ಬೇರೆ ಆಹಾರವನ್ನು ನನಗೆ ನೀನು ಕೊಡಬಲ್ಲೆ ಅಂತಾದರೆ ಮಯೂರಧ್ವಜನಲ್ಲಿ ಹೋಗಿ ದಿವ್ಯ ದುಗ್ಧ ಸಂಪನ್ನ ಫಲಪುಷ್ಟವಾಗಿ ಮಯೂರಧ್ವಜನ ಮೈಯೋಳು ಅರ್ಧ ಭಾಗವನ್ನು ತೆಗೆದುಕೊಂಡು ಮಹಾರಾಜ ಷಡ್ರಸೋಪೇತವಾದ ಭೋಜನವನ್ನು ನಿತ್ಯ ಊಟ ಮಾಡಿ ಮಾಡಿ ದಷ್ಟಪುಷ್ಟನಾಗಿ ಆರೋಗ್ಯಕಾಯನಾಗಿದ್ದಾನೆ. ದೇಹ ಅಂತ ತುಂಬಿಕೊಂಡು ಬಿಟ್ಟಿದೆ. ಅವನ ದೇಹದಲ್ಲಿ ಅರ್ಧ ಭಾಗವನ್ನು ನೀನು ತಂದು ಕೊಟ್ಟೆ ಅಂತಾದರೆ ನಿನ್ನ ಮಗನನ್ನು ಬಿಡ್ತೀನಿ ಅಂತ ಹೇಳ್ತು. ಆದ್ದರಿಂದ ನನ್ನ ಮಗನನ್ನು ಉಳಿಸಿಕೊಳ್ಳಬೇಕು ಅಂತ ನಾನು ಸಿಂಹದಲ್ಲಿ ಬೇಡಿಕೆ ಇಟ್ಟಿದ್ದಕ್ಕೆ ಹೇಳ್ತಲ್ಲ, ನಾನು ಕೇಳಿದೆ ಸಿಂಹನಿಗೆ, ಬೇರೆ ಏನಾದರೂ ಉಪಾಯ ಇದ್ದರೆ ಹೇಳು. ಯಾರಾದರೂ ತಮ್ಮ ದೇಹದ ಅರ್ಧ ಭಾಗವನ್ನು ಕೊಟ್ಬಿಡ್ತಾರೆಯೇ? ಅದರಲ್ಲೂ ಮಹಾರಾಜ ಅವನು, ರಾಜ್ಯವನ್ನು ಆಳ್ತಾ ಇರುವವನು, ಅವನು ಎಲ್ಲಿ ಕೊಡ್ತಾನೆ? ನಾನು ಹೋಗಿ ಕೇಳಿದ ಕ್ಷಣ ಮಯೂರಧ್ವಜ ಅರ್ಧ ಭಾಗವನ್ನು ಕೊಡ್ಬೇಕಂತ ಸಿಂಹ ಹೇಳಿದೆ ಅಂತಂದ್ರೆ ಅವನೇನು ಕೊಡ್ತಾನೆ? ಭೂಮೀಶ ನಿತ್ತಪ್ಪನೇ ಮಹಾರಾಜ ಕೊಡ್ತಾನೇನು? ಇದೆಲ್ಲ ಆಗೋದಲ್ಲ ಹೋಗೋದಲ್ಲ, ಇದೆಲ್ಲ ಭ್ರಾಮಕ, ಸುಮ್ಮನೆ ನನಗೊಂದು ಕಥೆಯನ್ನು ಹೇಳ್ತಾ ಇದ್ದೆ ನೀನು ಅಂತ ನಾನು ಹೇಳಿದೆ. ಆಗ ಸಿಂಹ ಹೇಳ್ತು, ನಿನಗೆ ಅದೆಲ್ಲ ಯಾಕೆ ಯೋಚನೆ? ಹೋಗಿ ಕೇಳು ಮಹಾರಾಜನಲ್ಲಿ, ಮಹಾರಾಜ ಕೊಟ್ಟೆ ಕೊಡ್ತಾನೆ. ಯಾಕೆ ಗೊತ್ತೇ? ಎಲೆ ಮರುಳೆ ವಿಪ್ರ, ಎಲೆ ಮರುಳೆ ವಿಪ್ರ, ಪರಪುರುಷಾರ್ಥ ಕೆಳಸುವಂ ನೆಲದ ಮೇಲಣ ಬಾಳ್ಕೆಯಂ ನಿಜ ಶರೀರವಂ ನೆಲೆಯೆಂದು ನೋಡುವನೇ. ನೆಲದ ಮೇಲಣ ಬಾಳ್ಕೆಯಂ ನಿಜ ಶರೀರವಂ ನೆಲೆಯೆಂದು ನೋಡುವನೇ. ಕವಚಮಂ ಕನ್ನಂ ದದೀಚಿ ತನ್ನಸ್ತಿಗಳನ್ನು ಒಲಿದಿತ್ತು ಕೀರ್ತಿಯಂ ತಳೆದುದಿಲ್ಲವೇ. ನಿನ್ನ ಕುಲಂ ಉಳಿಯಬೇಕೆಂದು ಹೋಗಿ ನೀ ಬೇಡಿದೊಡೆ ಸಲೆ ಕರುಣದಿಂದ ಆದ್ರುಬಂ ಕಾಯಮಂ ಕೊಯ್ದು ಕೊಡದಿಯಂ ಹೋಗೆಂದನು ಹೋಗೆಂದುದು. ಸಿಂಹ ನನ್ನಲ್ಲಿ ಹೀಗೆ ಹೇಳ್ತು, ನೀನು ಹೋಗಿ ಕೇಳು, ಮಹಾರಾಜನ ಕೊಟ್ಟೆ ಕೊಡ್ತಾನೆ. ಯಾಕೆ ಗೊತ್ತೇ? ಈ ಭೂಮಿಯ ಮೇಲೆ ಪ್ರಾಜ್ಞರಾದವರು ತಮ್ಮ ಬದುಕನ್ನು ಹೀಗೆ ಎಂದು ತಿಳಿದಿದ್ದಾರೆ. ಹೇಗೆಂತಂದರೆ ಅವರ ಬದುಕು ಅವರಿಗೋಸ್ಕರವಾಗಿ ಮಾತ್ರವೇ ಇಲ್ಲ, ಪ್ರತಿಯೊಬ್ಬರ ಬದುಕಿರುವುದು ಕೂಡ ಪರಪುರುಷಾರ್ಥಕ್ಕಾಗಿ. ಅದಕ್ಕಾಗಿಯೇ ಭೂಮಿಯ ಮೇಲೆ ಬದುಕ್ತಾರೆ ಪ್ರಾಜ್ಞರಾದವರು. ಪರಪುರುಷಾರ್ಥ ಕೆಳಸುವಂ ಹಾಗೆ ಬದುಕುವವರು ನೆಲದ ಮೇಲಣ ಬಾಳ್ಕೆಯಂ ನಿಜ ಶರೀರಮಂ ನೆಲೆಯೆಂದು ನೋಡುವನೇ. ಬದುಕಿದ್ದಷ್ಟು ವರ್ಷ ಪ್ರಪಂಚದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು, ಕೀರ್ತಿ ಸಂಪಾದನೆಯನ್ನು ಮಾಡಬೇಕು, ಇನ್ನೊಬ್ಬರಿಗಾಗಿ ಬದುಕಬೇಕು ಅಂತ ಮನಸ್ಸನ್ನು ತಿಳ್ಕೊಂಡು ಬದುಕುವವರು ತಾವೇ ಭೂಮಿ ಮೇಲೆ ಶಾಶ್ವತವಾಗಿ ಬದುಕ್ತೇವೆ ಅಂತ ತಿಳಿಯೋದಿಲ್ಲ. ತಮ್ಮ ಬದುಕು ಶಾಶ್ವತ, ತಮ್ಮಲ್ಲಿರುವಂಥ ವಸ್ತುಗಳು ಶಾಶ್ವತ ಅಂತ ತಿಳಿಯೋದಿಲ್ಲ. ಇದು ನಶ್ವರವೆಂದು ತಿಳಿದೇ ಬದುಕ್ತಾರೆ. ಅದರಿಂದ ಮಹಾರಾಜ ಕೊಡ್ತಾನೆ. ಹಿಂದೆಯೂ ಕೂಡ ಪ್ರಸಿದ್ಧರಾದವರು ಹೀಗೆ ಇಲ್ಲವೇ ಮಾಡಿದ್ದು? ದಾನ ಕೊಡುವಾಗ ತಮ್ಮನ್ನು ಉಳಿಸಿಕೊಳ್ಳಬೇಕು ಅಂತ ಹೋಗಲಿಲ್ಲ, ತಮ್ಮಲ್ಲಿರುವುದನ್ನೆಲ್ಲ ಕೊಟ್ಟು ಶಾಶ್ವತವಾದ ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಕವಚಮಂ ಕರ್ಣ, ಕರ್ಣ ಕವಚವನ್ನು ಕೊಡುವಾಗ ಕೇಳಿದ್ದು ಕೊಡ್ತೇನೆ ಅಂತ ಹೇಳಿ ಕೊಟ್ಬಿಟ್ಟ. ಅವನಿಗೆ ಗೊತ್ತಿತ್ತು ಕವಚವನ್ನು ಕೊಟ್ಟು ತಾನು ಒಂದು ಸಾಯ್ತೇನೆ, ತನಗೆ ಕಷ್ಟ ಆಗುತ್ತೆ ಅಂತ. ಅವನೇನಾದರೂ ಹಿಂದೆ ಮುಂದೆ ಯೋಚನೆ ಮಾಡಿದ್ದೆ. ಕವಚವನ್ನು ಕೊಟ್ಟ ಕಾರಣಕ್ಕಾಗಿ ಕರ್ಣನಿಗಂತ ಕೀರ್ತಿ ಬಂತು. ಜೀವನ ಹೋಯ್ತು, ಬದುಕು ಹೋಯ್ತು, ಆದರೆ ಕೀರ್ತಿ ಬಂತು. ಆಮೇಲೆ ದಧೀಚಿ ತನ್ನಸ್ತಿಗಳನ್ನು, ಇನ್ನೊಂದು ಕಾಲದಲ್ಲಿ ರಾಕ್ಷಸರಿಂದ ಪರಾಜಿತರಾಗಿ ಲೋಕವನ್ನು ಬಿಟ್ಟು ಓಡುವಾಗ ದೇವತೆಗಳು ತಮ್ಮ ಆಯುಧಗಳನ್ನು ತಪಸ್ಸು ಮಾಡ್ತಾ ಇದ್ದಂಥ ದಧೀಚಿ ಮಹರ್ಷಿಯಲ್ಲಿ ಕೊಟ್ಟು ಹೋಗ್ತಾರೆ. ಇದನ್ನೆಲ್ಲ ನೀನು ಕಾಪಾಡಿಕೊಂಡಿರು ನಮ್ಮ ಆಯುಧಗಳನ್ನು, ನಮಗೆ ಕಾಲ ಅನುಕೂಲವಾದಾಗ ಬಂದು ನಾವು ಕೇಳ್ತೇವೆ ಆ ಕೊಡು ಅಂತ. ಸರಿ, ದೇವತೆಗಳು ದೇವಲೋಕ ಬಂದುಬಿಟ್ಟು ಓಡೋಗ್ಬಿಟ್ರು ಆಯುಧಗಳನ್ನೆಲ್ಲ ದಧೀಚಿ ಮಹರ್ಷಿ ಬಿಟ್ಟು. ದಧೀಚಿ ಮಹರ್ಷಿ ತಪಸ್ಸು ಮಾಡಬೇಕು, ಅವನು ಎಲ್ಲಿ ಆಯುಧ ನೋಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ? ಅವನೇನು ಮಾಡ್ದ, ತನ್ನ ಮಂತ್ರಶಕ್ತಿಯನ್ನು ಎಲ್ಲ ಆಯುಧಗಳನ್ನು ಕೂಡ ನುಂಗಿಬಿಟ್ಟ, ತಪಸ್ಸು ಮುಗಿಸ್ಕೊಂಡಿದ್ದ. ಆಮೇಲೆ ಅವರಿಗೆ ಅನುಕೂಲವಾದ ಕಾಲ ದೇವತೆಗಳು ಬಂದು ನಮ್ಮ ಆಯುಧಗಳನ್ನು ಕೊಡು ಅಂತ ಕೇಳಿದರು. ಎಲ್ಲಿದೆ ಆಯುಧ? ನುಂಗ್ಬಿಟ್ಟಿದ್ದಾನೆ. ಆಗ ದಧೀಚಿ ಮಹರ್ಷಿ ಹೇಳ್ದ, ನಾನು ಪ್ರಾಣತ್ಯಾಗ ಮಾಡ್ತೇನೆ, ನನ್ನ ದೇಹದಲ್ಲಿ ನೀವು ಕೊಟ್ಟಂಥ ಆ ಆಯುಧಗಳೆಲ್ಲ ಈಗ ಸೇರ್ಕೊಂಡ್ಬಿಟ್ಟಿದ್ದಾವೆ,
ನನ್ನ ದೇಹದ ಮೂಳೆಗಳಿಂದ ನಿಮಗೆ ಬೇಕಾದ ಆಯುಧಗಳನ್ನು ನೀವು ಸಿದ್ಧ ಮಾಡಿಕೊಳ್ಳಿ ಅಂತೇಳಿ ಪ್ರಾಣತ್ಯಾಗ ಮಾಡ್ತಾನೆ. ದದೀಚಿ ಮಹರ್ಷಿ ಹಾಗೆ ಪ್ರಾಣತ್ಯಾಗ ಮಾಡಿ ಅವನ ಜೀವನ ಹೋಯಿತು. ಆದರೆ ಪ್ರಪಂಚದಲ್ಲಿ ಶಾಶ್ವತವಾದ ಕೀರ್ತಿ ಬಂತು. ಹಾಗೆ ಪರಪುರುಷಾರ್ಥಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಾಗ ಯಾರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಕೀರ್ತಿಯನ್ನು ನೋಡ್ತಾರೆ ಬಿಟ್ಟರೆ ಬದುಕನ್ನು ನೋಡೋದಿಲ್ಲ. ನೀನು ಹೋಗಿ ಹೇಳು, ಮಹಾರಾಜ ಕೊಡ್ತಾನೆ. ಇದು ಹೇಗೆಂತಂದರೆ, ಈಗ ನಿಮ್ಮ ಹತ್ರ ಬಂದು ಕೆಲಸ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳಿದಾಗೆ ಇವರು ಒಳ್ಳೆಯವ್ರು ಕೆಲಸ ಮಾಡಿಕೊಡ್ತಾರೆ. ಇನ್ನೊಬ್ರು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಮಾಡಲೇಬೇಕು. ಈಗ ಮಯೂರಧ್ವಜನಲ್ಲಿ ಹೋದ ಕೆಲಸ ಆಗುತ್ತೆ. ಮಯೂರಧ್ವಜ ಹೇಗೆ ಯೋಚನೆ ಮಾಡಬೇಕು ಅಂತ ಸಿಂಹ ಹೇಳಿ ಕಳಿಸ್ಬಿಟ್ಟಿದೆ. ಮಯೂರಧ್ವಜನಿಗೆ ಮಾರ್ಗ ಸಿದ್ಧವಾಗಿ ಬಿಟ್ಬಿಟ್ಟಿದೆ. ಮುಂದೆ ತಾನು ಏನು ಮಾಡಬೇಕು ಮಯೂರಧ್ವಜ ಹೇಳೋದನ್ನು ಈಗಾಗಲೇ ಸಿಂಹ ನಿರ್ದೇಶನ ಮಾಡಿ ಕಳಿಸ್ಬಿಟ್ಟಿದೆ. ಪ್ರಪಂಚದಲ್ಲಿ ಪ್ರಾಜ್ಞರಾದವರು ದಾನ ಮಾಡುವಾಗ, ತ್ಯಾಗ ಮಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಕೀರ್ತಿಯನ್ನು ಮಾತ್ರ ನೋಡ್ತಾರೆ, ತಮ್ಮನ್ನು ತಾವು ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಸಿದ್ಧಾಂತವನ್ನು ಕೊಟ್ಟು ಆಗ್ಬಿಟ್ಟಿದೆ ಮಯೂರಧ್ವಜನ ಕೈಗೆ. ಇಷ್ಟು ಹೇಳಿದಂಥ ಬ್ರಾಹ್ಮಣ ಹೇಳ್ತಾನೆ, ನೋಡಪ್ಪ ಇಷ್ಟು ಕತೆ ಸಿಂಹ ಹೇಳಿದೆ. ಹಿಂದೆ ರಾಮಚಂದ್ರನು ಬ್ರಾಹ್ಮಣರಿಗೆ ಬಂದು ಕಷ್ಟವನ್ನು ಪರಿಹಾರ ಮಾಡಿಕೊಟ್ಟಿದ್ದ. ದೊಡ್ಡವರೆಲ್ಲ ಹೀಗೆ ಮಾಡಿದ್ದಾರೆ. ನನ್ನ ಕಷ್ಟ ನಿನಗೆ ಹೇಳಿದ್ದೇನೆ. ನನ್ನ ದುಃಖಾಯಾಸವನ್ನು ನಿನಗೊರೆದೆ. ನನ್ನ ಕಷ್ಟವನ್ನು ನಿನಗೆ ಹೇಳಿದ್ದೇನೆ. ಇನ್ನು ಉಳುಹು ಮಾಡು, ನನ್ನ ಉಳಿಸ್ತೀಯೋ ಬಿಡ್ತೀಯೋ ನಿನಗೆ ಬಿಟ್ಟಿದ್ದೇನೆ ಅಂತೇಳಿ ಸುಮ್ಮನೆ ಕೂತ್ಬಿಟ್ಟ. ಮಹಾರಾಜನಿಗೆಲ್ಲ ಅರ್ಥ ಆಯ್ತು. ಈಗ ಕೇಳ್ದನ್ ಅವನೀಶ್ವರಂ ಪ್ರಚ್ಛನ್ನ ಭೂಸುರಂ ಪೇಳ್ದ ವೃತ್ತಾಂತಮಂ. ಕೇಳ್ದನ್ ಅವನೀಶ್ವರಂ ಪ್ರಚ್ಛನ್ನ ಭೂಸುರಂ ಪೇಳ್ದ ವೃತ್ತಾಂತಮಂ. ಕೀರ್ತಿ ನಿಲ್ಲುವುದು ನರರ ಬಾಳ್ದಿಟಮಿದಲ್ಲ. ಕೀರ್ತಿ ನಿಲ್ಲುವುದು ನರರ ಬಾಳ್ದಿಟಮಿದಲ್ಲೆಂದು ನಿಶ್ಚಯಿಸಿ ವಿಪ್ರನಂ ಕರೆದು ನಿನಗೆ ತನುವನು ಸೀಳ್ದು ಕೊಟ್ಟಪೆನೆಂದು ಅಭಯವಿತ್ತು. ಬಳಿಕ ಆನಾಳ್ದ ಇಳೆಯನು ಆತ್ಮಜಂಗಪ್ಪೈಸಿ ಹರ್ಷವಂ ತಾಳ್ದು ಅಲಿಬರೆಲ್ಲರಂ ಮಂಟಪದೊಳಿಗುದೆಂದು ಕೊಳ್ಳಿರಿಸಿ ಪೊರಮಟ್ಟನು. ಮಹಾರಾಜನಿಗೆ ಅರ್ಥ ಆಯಿತು. ಇದು ತನ್ನ ಬದುಕಿನ ಅಂತ್ಯಕ್ಕಾಗಿಯೇ ಬಂದಂತಹ ಸಂದರ್ಭ. ಕೀರ್ತಿ ನಿಲ್ಲುವುದು, ಪ್ರಪಂಚದಲ್ಲಿ ಕೀರ್ತಿ ಶಾಶ್ವತವಾಗಿ ನಿಲ್ತದೆ ಬಿಟ್ಟರೆ ಮನುಷ್ಯಾವಸ್ಥೆ ಈ ಶರೀರವೆನ್ನುವುದು ದಿಟ ಅಲ್ಲ. ನರರ ಬಾಳ್ ದಿಟಮಿದಲ್ಲೆಂದು, ಈ ಬದುಕು ಶಾಶ್ವತವಲ್ಲ, ಕೀರ್ತಿ ಶಾಶ್ವತ. ತಾನು ಇನ್ನು ಆ ಕೀರ್ತಿಯನ್ನು ನೋಡಬೇಕೇ ವಿನಃ ತನ್ನ ಬದುಕನ್ನು ತಾನಿನ್ನು ನೋಡ್ತಾ ಇರಬಾರ್ದು ಅಂತ ಅರ್ಥ ಆಯಿತು. ಬ್ರಾಹ್ಮಣನ ಕರೆದು ಹೇಳ್ದ, ಕೇಳಿದೆಯಲ್ಲಪ್ಪ, ನನ್ನ ದೇಹದ ಅರ್ಧ ಭಾಗ ಬೇಕು ಅಂತ ಕೊಟ್ಬಿಡ್ತೇನೆ, ತಡವೇ ಇಲ್ಲ. ನನ್ನ ದೇಹವನ್ನು ಸೀಳಿದು ಕೊಟ್ಟಪೆ ನಿನ್ನು, ನನ್ನ ದೇಹವನ್ನು ಸೀಳಿ ನಿನಗೆ ನಾನು ಕೊಡ್ತೇನೆ, ನೀನು ಏನು ಯೋಚನೆ ಮಾಡಬೇಡ. ಆದರೆ ಕೊಡುವ ಮುನ್ನ ನನಗೆ ಕೆಲವು ಕರ್ತವ್ಯಗಳಿದ್ದಾವೆ ಅಂತ ಹೇಳಿ ತಾನಾಳದ ಇಳೆಯ ಆತ್ಮಜಂಗ ಅಪ್ಪಯಿಸಿ. ಯಾಕಂದರೆ ಮಹಾರಾಜ ಇದಕ್ಕಿದ್ದಾಗ ಹೊರಟೋಗ್ಲಿಕ್ಕೆ ಬರೋದಿಲ್ಲ, ಮಗನಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು. ಅದಕ್ಕಾಗಿ ತಾಮ್ರಧ್ವಜನನ್ನು ಕರೆದು ಅಧಿಕಾರ ಹಸ್ತಾಂತರವನ್ನು ಮಾಡಿ, ಇನ್ನು ನೀನು ಸಿಂಹಾಸನದ ಕುಳಿತು ಆಳ್ಕೊಳ್ಬೇಕಪ್ಪ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ಸಂತೋಷದಿಂದ ಹೇಳಿದಂತೆ, ನೀವೆಲ್ಲರೂ ಇಲ್ಲೇ ಕುಳಿತುಕೊಂಡಿರಿ, ಒಂದಷ್ಟು ಕರ್ತವ್ಯಗಳಿಗಾಗಿ ನಾನು ಹೊರಗೆ ಹೋಗಿ ಬರ್ತೇನೆ ಅಂತ ಹೇಳಿ ಎಲ್ಲರನ್ನೂ ಕುಳ್ಳಿರಲು ಹೇಳಿ ಮಂಟಪದಿಂದ ಹೊರಗೆ ಹೊರಟೋದ. ಹೊರಟೋದನ್ನು ಏನು ಮಾಡ್ದ? ತರಿಸಿ ಗಂಗಾತೋಯವಂ ಮಜ್ಜನಂಗೈದು. ತರಿಸಿ ಗಂಗಾತೋಯವಂ ಮಜ್ಜನಂಗೈದು ಪರಮ ಸಾಲಗ್ರಾಮ ತೀರ್ಥವಂ ಕೈಕೊಂಡು ತರುಣ ತುಳಸಿ ದಳದ ಮಾಲೆಯಂ ಕಂಧರದೊಳಾದ್ದು ಮಂಟಪಕ್ಕೆ ಬಂದು ನೆರೆದ ಭೂಸುರ ಸಭೆಗೆ ಸಾಷ್ಟಾಂಗದಿಂದೆರಗಿ ಕರೆಯುದಳಮಂ ಮುಗಿದು ನಿಂದು ಭಿನ್ನಯಿಸಿದಂ. ಧರಣೀಶ್ವರಾಗ್ರಣಿ ಮಯೂರ
ಜಗನ್ನಾಧೀಶ ಕೇಳು ಕೌತುಕವನು. ಹಾಗೆ ಮಂಟಪದಿಂದ ಹೊರಗೆ ಹೊರಟು ಹೋದಂತಹ ಮಯೂರಧ್ವಜ ಏನು ಮಾಡಿದ? ತರಿಸಿ ಗಂಗಾತೋಯಮಂ ಅಜ್ಜನಂಗೈದು, ಗಂಗೆಯ ನೀರನ್ನು ತರಿಸಿಕೊಂಡು ಸ್ನಾನ ಮಾಡಿದಂತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂತಹ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂಥ ಎಲ್ಲ ಪಾಪವನ್ನು ಕೂಡ ಪರಿಹಾರ ಮಾಡುವವಳು ಗಂಗೆ, ಅಘನಾಶಿನಿ. ಆ ಗಂಗೆಯ ನೀರನ್ನು ತರಿಸಿಕೊಂಡು ಸ್ನಾನ ಮಾಡಿದ. ಆಮೇಲೆ ಪರಮ ಸಾಲಗ್ರಾಮ ತೀರ್ಥವನ್ನು ಸ್ವೀಕರಿಸಿದ. ಆಮೇಲೆ ತರುಣ ತುಳಸಿ ದಳದ ಮಾಲೆಯನ್ನು, ತುಳಸಿಯ ಹಾರವನ್ನು ಮಾಡಿಸಿಕೊಂಡು ಕೊರಳಿನಲ್ಲಿ ಹಾಕಿಕೊಂಡು ವೈಷ್ಣವ ಲಕ್ಷಣಗಳನ್ನು ತನ್ನ ದೇಹದ ಮೇಲೆ ಧರಿಸಿಕೊಂಡು ಮಂಟಪಕ್ಕೆ ಬಂದು ನೆರೆದಂತಹ ಬ್ರಾಹ್ಮಣರಿಗೆಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ದಾನಂತೆ, ಈ ಮಹಾಸ್ಥಾನದೊಳ್ ನೆರೆದ ಕಿಳ ಭೂಸುರಸ್ತೋಮಂ, ಈ ಮಹಾಸ್ಥಾನದೊಳ್ ನೆರೆದ ಕಿಳ ಭೂಸುರಸ್ತೋಮಂ ನಿರೀಕ್ಷಿಸುವುದು ಅಂದು ಬಲಿಯಧ್ವರಗೆ ವಾಮನಂ ಬಂದಂತೆ ತನ್ನ ಮಗಗೆ ಈ ದ್ವಿಜಂ ತಾರೆ ವಿಜಯಂಗೈದನು, ತನ್ನ ಮಗಗೆ ಈ ದ್ವಿಜಂ ತಾರೆ ವಿಜಯಂಗೈದನು. ಶ್ರೀ ಮಾಧವ ಸ್ವರೂಪದೊಳು ಈ ದ್ವಿಜಂ, ಶ್ರೀ ಮಾಧವ ಸ್ವರೂಪದೊಳು ತಾರೆ ವಿಜಯಂಗೈದನು. ಆದರೆ ಈಗ ತನ್ನೀ ಮೈಯೊಳ್ ಅರ್ಥಮಂ ಕೊಯ್ದು ಕೊಟ್ಟಪೆನು, ಅತಿ ಪ್ರೇಮದಿಂದ ಈತಂಗೆ ತನ್ನೀ ಮೈಯೊಳರ್ಥಮಂ ಕೊಯ್ದು ಕೊಟ್ಟಪೆನು, ಅತಿ ಪ್ರೇಮದಿಂದ ಈತಂಗೆ ಬದುಕಲೀತನ ಸುತಂ, ಬದುಕಲೀತನ ಸುತಂ ಹೊಸದಾಗಲಿ ಇಳಗೆ, ಬದುಕಲೀತನ ಸುತಂ ಹೊಸದಾಗಲಿ ಇಳಗೆಂದನು. ಸಭೆಗೆ ಕೈ ಮುಗಿದುಕೊಂಡ ಮಹಾರಾಜ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ನೋಡಬೇಕು. ಈಗ ಈ ಸಭೆಗೆ ಒಬ್ಬ ಬ್ರಾಹ್ಮಣ ಬಂದ, ಹೀಗೊಂದು ವೃತ್ತಾಂತವನ್ನು ಹೇಳ್ದ, ನನ್ನ ದೇಹದಲ್ಲಿ ನಾನು ಅರ್ಧ ಭಾಗವನ್ನು ಕೊಡ್ತಾ ಇದ್ದೇನೆ. ಇದು ಕಣ್ಣಿಗೆ ಕಾಣುವ ಇಷ್ಟೇ ಅಲ್ಲ, ಇದರೊಳಗೆ ವಿಶೇಷ ಅರ್ಥವಿದೆ. ಈ ಬ್ರಾಹ್ಮಣ ಇಲ್ಲಿಗೆ ಬಂದದ್ದು ಹೇಗಾಯಿತು ಅಂತ ಕೇಳಿದರೆ, ಅಂದು ಬಲಿಯಧ್ವರಕ್ಕೆ ವಾಮನಂ ಬಂದಂತೆ. ಬಲಿ ಶಾಶ್ವತವಾದಂತಹ ದೇವೇಂದ್ರನ ಸ್ಥಾನ ತನಗೆ ಸಿಗಬೇಕು ಅಂತೇಳಿ 100ನೇ ಅಶ್ವಮೇಧ ಯಾಗಕ್ಕೆ ಕುಳಿತಾಗ ವಿಷ್ಣು ವಾಮನ ಅವತಾರವನ್ನು ತಾಳಿ ಬಲಿಯಲ್ಲಿಗೆ ಬಂದು 3 ಅಡಿಗಳ ನೆಲವನ್ನು ಕೇಳ್ತಾನೆ. ಒಂದು ಬಲಿಯಧ್ವರಕ್ಕೆ ವಾಮನಂ ಬಂದಂತೆ ಇವತ್ತು ಬ್ರಾಹ್ಮಣ ಬಂದಿದ್ದಾರೆ. ಇಲ್ಲಿ ಅನೇಕ ಸಾಮ್ಯತೆಗಳಿದ್ದಾವೆ. ಒಂದು ಉಪಮೆಯನ್ನು ಕೊಡಬೇಕಾದ್ರೆ ಬೇರೆ ಬೇರೆ ಅರ್ಥದಲ್ಲಿ ಸಾಮ್ಯತೆಗಳಿವೆ. ಬಲಿಯೂ ಕೂಡ ವೈಷ್ಣವನೇ, ವಿಷ್ಣುವಿನ ಭಕ್ತನೇ ಅವನು. ಇಲ್ಲಿ ಮಯೂರಧ್ವಜನು ವಿಷ್ಣುವಿನ ಭಕ್ತ. ವಾಮನ ಬಲಿ ಕರೆಸ್ಕೊಂಡು ಬಂದಿದ್ದಲ್ಲ, ಅವನಷ್ಟಕ್ಕೆ ಅವನೇ ಬಂದಿದ್ದು. ಇಲ್ಲಿ ಮಯೂರಧ್ವಜನ ಭಕ್ತಿ ಈ ಕಡೆ ಇದೆ, ಕೃಷ್ಣ ತನ್ನಷ್ಟಕ್ಕೆ ತಾನೇ ಇಲ್ಲಿಗೆ ಬಂದಿದ್ದಾನೆ. ಮಯೂರಧ್ವಜ ಕರೆಸ್ಕೊಂಡು ಬರ್ತಾ ಇರೋದಲ್ಲ, ವಾಮನಂ ಬಂದಂತೆ. ಪರಿಣಾಮದಲ್ಲಿಯೂ ಕೂಡ ಬಲಿಯನ್ನ ವಾಮನ ತ್ರಿವಿಕ್ರಮನಾಗಿ ಉದ್ಧಾರ ಮಾಡಿದ. ಇಲ್ಲಿಯೂ ಕೂಡ ಮಯೂರಧ್ವಜನನ್ನು ಉದ್ಧಾರ ಮಾಡಲಿಕ್ಕಾಗಿ ಕೃಷ್ಣ ಬರ್ತಾ ಇದ್ದಾನೆ. ಅಂದು ಬಲಿಯಧ್ವರಕ್ಕೆ ವಾಮನಂ ಬಂದಂತೆ ತನ್ನ ಮಖಕ್ಕೆ ದ್ವಿಜಂ ತಾನೇ ಬೀಜ ಹೆಂಗೈದನು. ಈಗ ನಾನು ಇವನನ್ನು ಸಾಮಾನ್ಯ ಬ್ರಾಹ್ಮಣ ಅಂತ ತಿಳ್ಕೊಳ್ಳಿಲ್ಲ, ಇವನನ್ನು ಕೃಷ್ಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಶ್ರೀಮಾಧವ ಸ್ವರೂಪದೋಳು. ಯಾಕೆಂದರೆ ಈ ವೈಷ್ಣವರೆಲ್ಲ ಏನನ್ನೇ ದಾನ ಮಾಡುವಾಗಲೂ ಕೃಷ್ಣಾರ್ಪಣ ಅಂತಲೇ ದಾನ ಮಾಡೋದು. ಇದು ಬ್ರಾಹ್ಮಣನಿಗೆ ನಾನು ಕೊಡ್ತಾ ಇಲ್ಲ, ಶ್ರೀಮಾಧವ ಸ್ವರೂಪದೋಳು ಈ ಗರಿದು ತನ್ನೀ ಮೈಯೊಳು ಅರ್ಧಮಂ ಕೊಟ್ಟಪ್ಪೇನೋ. ಪ್ರೇಮದಿಂದ, ನನಗೇನು ಬೇಸರ ಇಲ್ಲ. ಅಯ್ಯೋ ಇವ್ನು ಕೇಳಿದ್ದು ಕೊಡ್ತೇನೆ ಅಂತ ಹೇಳಿಬಿಟ್ಟೆ, ನನ್ನ ದೇಹ ಕೇಳ್ಬಿಟ್ಟ ಕಷ್ಟ ಆಗೋಯ್ತು ಅಂತ ನಾನು ಹೇಳ್ತಾ ಇಲ್ಲ. ಸಂತೋಷದಿಂದ ಕೊಡ್ತಾ ಇದ್ದೇನೆ, ಪ್ರೀತಿಯಿಂದ ಕೊಡ್ತಾ ಇದ್ದೇನೆ.
ಯಾಕೆಂದ್ರೆ ನಾನು ಕೊಡ್ತಾ ಇರೋದು ಶ್ರೀಮಾಧವ ಸ್ವರೂಪನಿಗೆ. ನನ್ನ ದೇಹ ಈಗ ಪರಮಾತ್ಮನಿಗೆ ಅರ್ಪಣೆ ಆಗ್ತಾ ಇದೆ, ಅದಕ್ಕಾಗಿ ನಾನು ಕೊಡ್ತಾ ಇದ್ದೇನೆ. ಇವನ ಮಗ ಬದುಕಲಿ, ನನ್ನಿಂದ ಇನ್ನೊಂದು ಜೀವ ಉಳಿಯಲಿ, ಪ್ರಪಂಚಕ್ಕೆ ಹೊಸತಾಗಲಿ. ಇಲ್ಲಿ ತನಕ ಯಾರು ಹೀಗೆ ಮಾಡಿದವರಿಲ್ಲ. ಬೇರೆ ಬೇರೆ ವಿಧವಾದ ದಾನಮಾನವನ್ನೆಲ್ಲ ಕೊಟ್ಟವರಿದ್ದಾರೆ, ಮಾಡಿದವರಿದ್ದಾರೆ. ತನ್ನ ದೇಹದ ಅರ್ಧ ಭಾಗವನ್ನು ಕೊಟ್ಟು ಇನ್ನೊಂದು ಜೀವನ ಉಳಿಸಿದವರು ಎಲ್ಲಿದ್ದಾರೆ? ಪ್ರಪಂಚಕ್ಕಿದು ಹೊಸತಾಗಲಿ ಅಂತ ಮಹಾರಾಜ ಹೇಳಿದ. ಅವನ ಪರಿವಾರದವರು, ಪುರೋಹಿತರು ಅವರೆಲ್ಲ, ಈ ಬ್ರಾಹ್ಮಣ ಎಲ್ಲಿಂದ ಬಂದಪ್ಪ, ನಮ್ಮ ಮಹಾರಾಜನ ಜೀವ ತೆಗಿತಾ ಇದ್ದಾನೆ, ಇವನು ಬ್ರಾಹ್ಮಣ ಅಲ್ಲ, ಇವನು ಯಮ, ಇವನು ನಮ್ಮ ಮಹಾರಾಜನ ಜೀವವನ್ನು ಸೆಳೆಯಲಿಕ್ಕೆ ಬಂದಿದ್ದಾನೆ ಅಂತ ಅಲ್ಲೆಲ್ಲ ಕೋಪಿಸಿಕೊಂಡು ಕೋಪೋದ್ರಿಕ್ತರಾಗಿ ಮಾತನಾಡ್ತಾ ಇದ್ದಾರಂತೆ. ಆಗ ಮಹಾರಾಜ ಹೇಳಿದ, ನೀವೆಲ್ಲ ಸುಮ್ಮನಿರಿ, ನಾನು ಅತಿಶಯವಾದಂಥ ದಾನವನ್ನು ಮಾಡಿ, ದೇಹದಾನವನ್ನು ಮಾಡಿ ಪುಣ್ಯಲೋಕಗಳಿಗೆ ಹೋಗ್ತಾ ಇರಬೇಕಾದ್ರೆ ಬ್ರಾಹ್ಮಣನಿಗೆ ಕೊಟ್ಟ ಮಾತನ್ನು ತಪ್ಪಿಸಿ ನಾನೇ ನರಕಕ್ಕೆ ಹೋಗಬೇಕೆ? ನೀವೆಲ್ಲ ಹೀಗೆ ಮಾತಾಡಬೇಡಿ, ಸುಮ್ಮನಿರಿ ನೀವು ಅಂಥೇಳಿ ಅವರನ್ನೆಲ್ಲ ಸೇರಿಸಿ ತನ್ನ ಪ್ರಕ್ರಿಯೆಯಲ್ಲಿ ತಾನು ಮುಂದುವರಿದ. ಆ ಮಯೂರ ಧ್ವಜಂ ಬಳಿ ಕಲ್ಲಿ ವಿಪ್ರಜ್ಞೆ ಹೇಮಮಣಿ ಗಜ ತುರಗ ವಸ್ತ್ರಭೂಷಣಧೇನು ಭೂಮಿ ದಾನಂಗಳಿಂ ತಣಿಸಿ ನಡೆಸಿದ ನೆರಡು ಕಂಬಮಂ ನಡುವೆ ತನ್ನ ಕೋಮಲ ಶರೀರವಂ ಪೊಗಿಸಿ ಕಾಂಚನಮಯ ಸುಧಾಮದಿಂ ತೋಳ್ತೊಡೆಗಳಂ ಬಿಗಿಸಿಕೊಂಡು ನಿಂದಾಮಹೀಸುರನ ಪದಕಮಲಂಗಳಂ ತೊಳೆದು ಸಾದರದೊಳು ಇಂತೆಂದನು. ಈ ಕಡೆಯಲ್ಲಿ ಮಯೂರ ಧ್ವಜ ತನ್ನಷ್ಟಕ್ಕೆ ತಾನು ತನ್ನ ದೇಹವನ್ನು ಕೊಡುವಂಥ ಪ್ರಕ್ರಿಯೆಯಲ್ಲಿ ಮುಂದುವರಿತಾ ಇದ್ದಾನೆ. ಇವನು ಈ ಪ್ರಪಂಚವನ್ನು ಬಿಟ್ಟು ತೆರಳುವ ಮುನ್ನ ಮಹಾದಾನಗಳನ್ನು ಮಾಡಲಿಕ್ಕಾಗಿ ಬ್ರಾಹ್ಮಣರನ್ನು ಕರೆದು ಹೇಮ ಮಣಿ ಗಜ ತುರಗ ವಸ್ತ್ರ ಭೂಷಣ ದೇನು ಭೂಮಿ ದಾನಗಳನ್ನೆಲ್ಲ ಕೊಟ್ಟು ತಣಿಸಿಬಿಟ್ಟಂತೆ. ಬ್ರಾಹ್ಮಣರಿಗೆಲ್ಲ ಸಂತೃಪ್ತಿ ಆಗುವ ಹಾಗೆ ಮಾಡಿದ. ಆಮೇಲೆ 2 ಕಂಬಗಳನ್ನು ತರಿಸಿ ನಡೆಸಿದ 2 ಕಂಬಗಳನ್ನು ಎಷ್ಟು ಅಗಲಕ್ಕೆ ಅಂತಂದರೆ ಅದರ ನಡುವೆ ಮಹಾರಾಜನ ದೇಹ ಸರಿಯಾಗಿ ನಿಂತ್ಕೊಳ್ಬೇಕು. ಇವನ ದೇಹಕ್ಕೆ ಸರಿಯಾಗುವ ಹಾಗೆ 2 ಕಡೆಗಳಲ್ಲಿ 2 ಭದ್ರವಾದಂಥ ಕಂಬಗಳನ್ನು ನಡೆಸಿ ನಡುವೆ ತನ್ನ ಕೋಮಲ ಶರೀರವನ್ನು ಹೊಗಿಸಿ, ಪಾಪ ಕಷ್ಟ ನಷ್ಟಗಳನ್ನು ಕಂಡ ದೇಹವೇ ಅಲ್ಲ ಅದು, ಅಂತಹ ಕೋಮಲವಾದಂಥ ದೇಹವನ್ನು 2 ಕಂಬಗಳ ನಡುವೆ ಸರಿಯಾಗಿ ಇಟ್ಟಂತೆ. ಆಮೇಲೆ ಆ ದೇಹವನ್ನು ಸೀಳುವಾಗ ದೇಹ ಅಲುಗಾಡಬಾರ್ದಲ್ಲ, ಊರೆ ಆಗಿಬರುತ್ತೆ. ಅದಕ್ಕಾಗಿ ಕಾಂಚನಮಯ ಸುಧಾಮದಿಂ ತೋಳ್ತೊಡೆಗಳನ್ನು ಬಿಗಿಸಿಕೊಂಡು, ಯಾಕೆಂದರೆ ಅನೈಚ್ಛಿಕವಾಗಿ ಆದರೂ ಕೂಡ ದೇಹ ಕಂಪಿಸಿಬಿಡುತ್ತೆ, ಅಲುಗಾಡ್ಬಿಡುತ್ತೆ. ಹಾಗಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಬಂಗಾರದ ಸರಪಣಿಗಳಿಂದ ಕಂಬಕ್ಕೆ ಇವನ ತೋಳು ತೊಡೆಗಳನ್ನು ಕಟ್ಟಿಸಿಕೊಂಡಂತೆ. ಅಷ್ಟೆಲ್ಲ ಮಾಡಿ ಆದಮೇಲೆ ಎದುರುಗಡೆ ಆ ಬ್ರಾಹ್ಮಣರನ್ನು ಕೊಡುವಾಗ ಅವರ ಕಾಲುಗಳನ್ನು ತೊಳಿಬೇಕಲ್ಲ, ಬ್ರಾಹ್ಮಣರನ್ನ ಮತ್ತೊಮ್ಮೆ ಅವರಿಗೆ ಅರ್ಚಿಸಿ ಹರಿತವಾದಂತಹ ಆಯುಧಗಳನ್ನು ಇಟ್ಟುಕೊಂಡು ಕೊಯ್ಯುವ ಕೆಲಸದಲ್ಲಿ ಪರಿಣತರಾದಂತಹ ಕೊಯ್ಗಾರರನ್ನು ಕರೆಸಿ, ಯಾಕಂದರೆ ಎಲ್ಲರಿಗೂ ಹಾಗೆ ಕಡಿಲಿಕ್ಕಾಗೋದಿಲ್ಲ, ಆ ಕಾರ್ಯದಲ್ಲಿ ನಿಷ್ಣಾತರಾದಂತಹ ಕೊಯ್ಗಾರರನ್ನು ಕರೆಸಿ ಅವರ ಕೈಗೆ ಕತ್ತಿಯನ್ನು ಕೊಟ್ಟಂತೆ. ಜನಗಳೆಲ್ಲ ಕುರರಿ ಪಕ್ಷಿಗಳಂತೆ ಕೂಗಿಕೊಳ್ತಾ ಇದ್ದಾರೆ ಅಂತ, ಅಯ್ಯೋ ಏನಾಗ್ತಾ ಇದೆ ಅಂತ. ಆದರೆ ಮಹಾರಾಜನಲ್ಲಿ ಮಾತ್ರ ಯಾವುದೇ ಒಂದು ಕಂಪನ ಇಲ್ಲ, ಸ್ಥಿತಪ್ರಜ್ಞನಾಗಿ ಧೀರೋದಾತ್ತನಾಗಿ ನಿಂತ್ಕೊಂಡು ಬಿಟ್ಟಿದ್ದಾನೆ. ತಡ ಮಾಡಬೇಡಿ, ನನ್ನ ದೇಹವನ್ನು 2 ಭಾಗಗಳನ್ನಾಗಿ ನೀವು ಕತ್ತರಿಸಬೇಕು ಅಂತ ಹೇಳಿದ ಕೊಯ್ಗಾರರಿಗೆ. ಅವರು ಆಯುಧವನ್ನು ತಂದು ಇನ್ನೇನು ಮಹಾರಾಜನ ದೇಹವನ್ನು ಮೇಲಿಂದ ಕೆಳಭಾಗದ ತನಕ 2 ಭಾಗವನ್ನಾಗಿ ಮಾಡಬೇಕು ಅಂತ ಇರುವಾಗ ಇವನ ಹೆಂಡತಿ ಅಂತ ಕುಮುದ್ವತಿ ಬಂದು ಹೇಳ್ತಾ ಇದ್ದಾಳೆ, ನೀವು ತಿಳಿದುವುದಿಲ್ಲ ರಸ, ನೀವ್ ತಿಳಿದುದಿಲ್ಲ ರಸ, ನೀವ್ ತಿಳಿದುದಿಲ್ಲ ರಸ, ವಿಪ್ರೇಂದ್ರನರಿಯಂ
ತನ್ನದ ಸುಬೆರಸಿ ಕೊಟ್ಟು ಕಳೆ ತಾಂ ತಳೆವೆ ಐದೆ ತನದಿಂದ ತನ್ನದ ಸುಬೆರಸಿ ಕೊಟ್ಟು ಕಳೆ ತಾಂ ತಳೆವೆ ಐದೆ ತನದಿಂದ ಸದ್ಗತಿಯನು ಎಂದ ಕುಮುದ್ವತಿ ನುಡಿದಳು. ಆಗ ಈ ಮಯೂರಧ್ವಜನ ಹೆಂಡತಿಯಾದ ಕುಮುದ್ವತಿ ಮಹಾರಾಜನ ಬಳಿ ಬಂದು ಹೇಳಿದಳು, ಅಲ್ಲ ಮಹಾರಾಜ, ನೀನೇನೋ ಒಂದು ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ನಿನ್ನ ದೇಹದ ಅರ್ಧ ಭಾಗವನ್ನು ಕತ್ತರಿಸಿ ಕೊಡಲಿಕ್ಕೆ ಸಿದ್ಧವಾಗಿ ಹೊರಟುಬಿಟ್ಟಿದ್ದೀಯಾ. ಆದರೆ ನನಗೆ ತೋರ್ತದೆ ಇದು ಬೇಕಾಗಿಲ್ಲ, ನಿನ್ನ ದೇಹವನ್ನೇ ಕತ್ತರಿಸಿ ಕೊಡುವುದು ಬೇಕಾಗಿಲ್ಲ. ಸಿಂಹ ಹೇಳಿದ ಮಾತು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಶಾಸ್ತ್ರ ಏನು ಹೇಳ್ತದೆ, ಹೆಂಡತಿಯಾದವಳು ಪುರುಷನ ಅರ್ಧಾಂಗವ ಸ್ವರೂಪಿ, ಅದಕ್ಕಾಗಿ ಅರ್ಧಾಂಗಿ ಅಂತ ಹೇಳ್ತಾಳೆ. ಅರ್ಧಾಂಗಿ ಅವಳು ಪುರುಷನ ದೇಹದ ಅರ್ಧ ಭಾಗ. ಒಂದು ಕೆಲಸ ಮಾಡು, ನೀನು ಮಹಾರಾಜ, ನಿನ್ನ ಕರ್ತವ್ಯ ಇದೆ, ಸಿಂಹಾಸನವನ್ನು ನೀನು ಆಳ್ವಿಕೆ ಮಾಡಬೇಕು, ಜನಗಳಿಗೆ ನೀನು ತಂದೆಯಾಗಿ ರಕ್ಷಣೆ ಮಾಡಬೇಕಾಗಿದೆ. ನೀನು ಸಾಯೋದು ಬೇಡ. ಹೇಗೂ ನಿನ್ನ ದೇಹದ ಅರ್ಧ ಭಾಗ, ನಿನ್ನ ಅರ್ಧಾಂಗಿಯಾದ ನಾನಿದ್ದೇನೆ, ನನ್ನ ದೇಹವನ್ನೇ ಕೊಟ್ಬಿಡು ಸಿಂಹಕ್ಕೆ. ನೀನು ಬದುಕುಳಿದು ಪ್ರಜೆಗಳನ್ನು ಪಾಲಿಸು, ಧರ್ಮವನ್ನು ನಡೆಸು. ಶಾಸ್ತ್ರಕ್ಕೆ ಒಪ್ಪಿಗೆ ಆಗ್ತದೆ. ನಾನು ಸಿದ್ಧಳಿದ್ದೇನೆ, ನಾನು ಆತ್ಮತ್ಯಾಗ ಮಾಡ್ತೇನೆ, ನಾನು ನನ್ನ ಕರ್ತವ್ಯ ನಾನು ಮಾಡ್ತೇನೆ. ಮಾತ್ರವೇ ಅಲ್ಲ, ಹೀಗೆ ಮಾಡುವುದರಿಂದ ಐದೇತನದಿಂದ ಸದ್ಗತಿಯನ್ನು ಹೊಂದುವೆ. ನಾನು ಮುತ್ತೈದೆಯಾಗಿ ಸಾಯ್ತೇನೆ, ನನಗೆ ಸದ್ಗತಿ ಆಗ್ತದೆ, ನನ್ನ ಬದುಕು ಗಂಡನಿಗೆ ಅರ್ಪಿತ ಆಯಿತು ಅಂತ ನಾನು ಸಂತೋಷ ಪಡ್ತೇನೆ, ನನ್ನ ದೇಹ ಕೊಟ್ಬಿಡು ಅಂತ ಹೇಳುವಾಗ ಜನಗಳೆಲ್ಲ ಭೇಷ್ 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 ಅಂತ ಹೇಳಿಬಿಟ್ರು. ಇದು ಸಮ್ಮತ ಅಂತ ಹೇಳಿದರು. ಸಮ್ಮತಮಿದಹುದೆಂದರೆಲ್ಲರೂ ಭೂವರಂ ಸುಮ್ಮನಿರೆ ಕಂಡನು ಏತರನಂ ದ್ವಿಜೋತ್ತಮಂ ನೆಮ್ಮಿದ ಮುಕುಂದನು ಎಲೆರಾಯ ನಿನ್ನರಸಿ ನುಡಿದ ಉತ್ತರವನೊಪ್ಪಬಹುದು. ಎಲೆರಾಯ ನಿನ್ನರಸಿ ನುಡಿದ ಉತ್ತರವನು ಒಪ್ಪಬಹುದು. ಸುಮ್ಮಾನದಿ ಜಲೇಶ್ವರನ ದಕ್ಷಿಣವಾಗವಂ ಒಲ್ಮೆನೆಂದು ಸುಮ್ಮಾನದಿ ಜಲೇಶ್ವರನ ದಕ್ಷಿಣವಾಗವಂ ಮೆಲ್ವೆನೆಂದು ಒಕ್ಕಣಿಸಿತಲ್ಲದೆ ಸಿಂಹವೆಮ್ಮೊಡನೆ ವಾಮಾಂಗಮೆಂದಾಡಿತಿಲ್ಲ. ಸಿಂಹವೆಮ್ಮೊಡನೆ ವಾಮಾಂಗಮೆಂದಾಡಿತಿಲ್ಲೆನಲ್ ನೃಪನ ಸುತನಿಂತೆಂದನು. ಸಭೆಯಲ್ಲಿರುವಂಥ ಎಲ್ಲರೂ ಇದು ಸರಿ ಇದೆ, ಇದು ಶಾಸ್ತ್ರಕ್ಕೆ ಸರಿಯಾಗ್ತದೆ, ಕುಮುದ್ವತಿ ಹೇಳಿದಂಥ ಮಾತು ಯೋಗ್ಯ ಇದೆ, ಮಹಾರಾಜನೇ ಸಾಯಬೇಕು ಅಂತಿಲ್ಲ, ಮಹಾರಾಜನ ದೇಹವನ್ನು ಕತ್ತರಿಸಬೇಕಾಗಿಲ್ಲ. ಈ ಕೃಷ್ಣನಿಗೆ ಕಷ್ಟ ಆಯಿತು. ಇವನಿಗೆ ಮಯೂರಧ್ವಜನ ಪರೀಕ್ಷೆ ಮಾಡಬೇಕು ಅಂತಿದೆ. ಇವರೆಷ್ಟು ಪರಾಕ್ರಮಿಗಳು, ಎಷ್ಟು ತ್ಯಾಗಿಗಳು, ಎಷ್ಟು ಧಾರ್ಮಿಕರು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಬೇಕಾಗಿದೆ. ಮಯೂರಧ್ವಜನ ದೇಹವನ್ನು ಕತ್ತರಿಸಿಕೊಡದೆ ಈ ಕುಮುದ್ವತಿಯನ್ನು ಕೊಡೋದಾಗ್ಬಿಟ್ರೆ ಮಯೂರಧ್ವಜನ ಪರೀಕ್ಷೆ ಮಾಡಿದಾಗ ಆಗೋದಿಲ್ಲ. ಅದಕ್ಕಾಗಿ ಒಂದು ಉಪಾಯವನ್ನು ಮಾಡ್ತಾನೆ. ಹೇಳ್ತಾನೆ, ಸಮ್ಮತವಿದಹುದೆಂದು ಎಲ್ಲರೂ ಹೇಳಿದರು, ಆದರೆ ನಾನು ಒಪ್ತಿದ್ದೆ, ಸ್ವಲ್ಪ ಸಮಸ್ಯೆ ಇದೆ, ಒಪ್ಲಿಕ್ಕಾಗೋದಿಲ್ಲ. ಏನು ಸಮಸ್ಯೆ? ಆ ಸಿಂಹ ನನ್ನಲ್ಲಿ ಹೇಳುವಾಗ ಮಹಾರಾಜನ ದಕ್ಷಿಣ ಭಾಗವನ್ನು ಕೇಳಿತ್ತು ನನ್ನಲ್ಲಿ, ಮಹಾರಾಜನ ದೇಹದ ಬಲಭಾಗ ಬೇಕು ಅಂತ ಕೇಳಿತ್ತು. ಹೆಂಡತಿ ಅಂತೇಳಿ ವಾಮಭಾಗ್ಯ, ಅರ್ಧಾಂಗಿ ಹೌದು, ಪುರುಷನ ಅರ್ಧಾಂಗಿ ಎಡಭಾಗ, ಅವಳು ಬಲಭಾಗ ಅಲ್ವಲ್ಲ. ಸಿಂಹ ನನ್ನಲ್ಲಿ ಹೇಳಿದ್ದು ಬಲಭಾಗ ಬೇಕು ಅಂತ, ಆದ್ದರಿಂದ ಇದು ಬರೋದಿಲ್ಲ. ಈಗ ಸಿಂಹ ಎಡಬಲ ಹೇಳದಿದ್ದರೆ ನಾನು ತೆಗೆದುಕೊಂಡು ಹೋಗ್ಬಿಡ್ತಿದ್ದೆ. ಆದರೆ ಸಿಂಹ ನನ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಮಯೂರಧ್ವಜನ ದೇಹದ ಬಲಭಾಗವೇ ಬೇಕು ಅಂತ ಹೇಳಿಬಿಟ್ಟಿದೆ, ಆದ್ದರಿಂದ ಇದು ಬರೋದಿಲ್ಲ ಅಂತ ಹೇಳಿದ. ಅಲ್ಲಿಗೆ ಈ ಕುಮುದ್ವತಿಯ ಪ್ರಸ್ತಾಪ ಬಿದ್ದೋಯ್ತು. ಜನ ಆಚೀಚೆ ನೋಡುವಾಗ ಇವನಿದ್ದು ಬಂದ್ಬಿಟ್ಟ ತಾಮ್ರಧ್ವಜ. ಈ ಮಗ ತಾಮ್ರಧ್ವಜ ಹೇಳ್ತಾನೆ, ಕರುಣಿಸೆಲೆ ವಿಪ್ರ, ಕರುಣಿಸೆಲೆ ವಿಪ್ರ
ನಿನ್ನಂಬೇಡಿಕೊಂಬೆ ನಾಂ ತರುಣಂ ಸುಪುಷ್ಟವಪು ತುಷ್ಟಿ ಮೃಗಪತಿಗಾಗದಿರದು ತಾತನ ಋಣತ್ರಯಗೆ ಹರಿಬಹುದು ರಾಘವ ಭೀಷ್ಮರಂತೆ ಕೀರ್ತಿ ಸ್ಥಿರಬಹುದು ಪಿತನ ಭಾಷೆಗೆ ನಿಲ್ಲಲ್ ಜನಕನ್ ಅವತರಿಪನ್ ಆತ್ಮಜನಾಗಿ ಪಿತನ ಭಾಷೆಗೆ ನಿಲ್ಲಲು ಜನಕನು ಅವತರಿಪನ್ ಆತ್ಮಜನಾಗಿ ತಂದೆ ಮಕ್ಕಳಿವರೊಳಗೆರವಿಲ್ಲ ತನ್ನಂಗಮಂ ತೆಗೆದುಕೊಳ್ಳೆಂದು ತಾಮ್ರಧ್ವಜಂ ನುಡಿದನು. ಈ ಕಾವ್ಯದ ಅವಧಿಯಲ್ಲಿ ಬರೋದಿದೆ. ಒಬ್ರಿಗಿಂತ ಒಬ್ಬರು ಪರಾಕ್ರಮಿಗಳು, ಒಬ್ರಿಗಿಂತ ಒಬ್ಬರು ಶ್ರೇಷ್ಠ ವೈಷ್ಣವರು, ಧಾರ್ಮಿಕರು ಪೈಪೋಟಿ ಮೇಲೆ ತಮ್ಮ ಪಾತ್ರವನ್ನು ಅವರು ಎತ್ತಾ ಇದ್ದಾರೆ. ಮಯೂರಧ್ವಜನ ನೋಡಿದರೆ ಒಂದು ಕ್ಷಣ ಯೋಚಿಸಿದೆ ತನ್ನ ದೇಹವನ್ನು ಕೊಳ್ಳಿ ಸಿದ್ಧನಾಗಿಬಿಟ್ಟ. ಈ ಮಯೂರಧ್ವಜನ ಹೆಂಡತಿ ನೋಡಿದರೆ ನನ್ನಂತ ತೆಗೆದುಕೊಳ್ಳಿ ಅಂತ ಅವಳು ಮುಂದೆ ಬರ್ತಾಳೆ. ಈಗ ತಾಮ್ರಧ್ವಜ ಮಯೂರಧ್ವಜನ ಮಗ ಬಂದು ಹೇಳ್ತಾನೆ, ಕರುಣಿಸಲ ವಿಪ್ರ ಅವಕಾಶವನ್ನು ನನಗೆ ಕೊಡು, ನನ್ನ ದೇಹವನ್ನು ನಾನು ಕೊಡ್ತೇನೆ. ನನ್ನ ದೇಹವನ್ನು ನಾನು ಕೊಟ್ಟರೆ ಇದು ನ್ಯಾಯವೂ ಹೌದು, ಶಾಸ್ತ್ರವೂ ಹೌದು. ನನ್ನ ಅಪ್ಪನಿಗಿಂತ ನಾನು ದೃಢಕಾಯನಾಗಿದ್ದೇನೆ. ಸಿಂಹಕ್ಕೆ ಬೇಕಾದ್ದು ದಷ್ಟಪುಷ್ಟವಾದ ದೇಹ ತಾನೆ. ನನ್ನ ಅಪ್ಪನಿಗಿಂತ ನಾನು ದಷ್ಟಪುಷ್ಟನಾಗಿದ್ದೇನೆ. ಆಮೇಲೆ ಶಾಸ್ತ್ರ ಏನು ಹೇಳ್ತದೆ, ಆತ್ಮಾವೈ ಪುತ್ರನಾಮಾಸಿ, ತಂದೆಯೇ ಮಗನಾಗಿ ಹುಟ್ಟುತ್ತಾನೆ. ಹೆಂಡತಿಗೆ ಜಾಯೆ ಎನ್ನುವಂಥ ಶಬ್ದ ಬಂದದ್ದು ಅದಕ್ಕೆ, ಮರುಹುಟ್ಟಿಗೆ ಅವಳು ಅವಕಾಶವಾಗ್ತಾಳೆ ಅಂತ. ಈಗ ತಂದೆ ಮಗನಾಗಿ ಹುಟ್ಟುತ್ತಾನೆ ಎನ್ನುವಾಗ ಹುಟ್ಟಲಿಕ್ಕೆ ಒಂದು ಅವಕಾಶ ಬೇಕು. ಆ ಅವಕಾಶವನ್ನು ಕಲ್ಪಿಸಿ ಕೊಡೋದು ಹೆಂಡತಿ. ಆ ಹುಟ್ಟಿಗೆ ಅವಕಾಶ ಕೊಡುವವಳು ಎನ್ನುವ ಕಾರಣಕ್ಕಾಗಿ ಜಾಯೆ ಅಂತ ಹೆಂಡತಿಗೆ ಹೆಸರು. ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳಿದರೆ ತಂದೆ ಮಗನಾಗಿ ಹುಟ್ಟೋದು ತಂದೆ ಮಾತನ್ನು ಸರಿಯಾಗಿ ನಡೆಸಿದರೆ ಮಾತ್ರ. ತಂದೆಯ ಆಶಯಕ್ಕೆ ವಿರೋಧವಾಗಿ ನಡ್ಕೊಂಡವರೆಲ್ಲ ಆತ್ಮಾವೈ ಪುತ್ರನಾಮಾಸಿ ಅಲ್ಲ. ನಾನು ಅಕ್ಷರಶಃ ತಂದೆ ಮಗನಾಗಿ ಇರ್ತೇನೆ. ಈ ಹಿಂದೆ ಪ್ರಪಂಚದಲ್ಲಿ ಹೀಗೆಲ್ಲ ನಡ್ಕೊಂಡವರು ಇದ್ದಾರೆ. ತಂದೆಗಾಗಿ ತನ್ನ ಬದುಕನ್ನು ಕೊಟ್ಟವರಿಲ್ವೇ? ಹಿಂದೆ ರಾಘವ ಭೀಷ್ಮರಂತೆ. ಭೀಷ್ಮ ಅಪ್ಪನಿಗಾಗಿ ಮತ್ತೆ ಮದುವೆ ಮಾಡಿಕೊಳ್ಳಿಲ್ಲ, ಸಿಂಹಾಸನ ಏರಿಲ್ಲ, ತಂದೆ ಮಾತಿಗಾಗಿ ತನ್ನ ಬದುಕನ್ನೇ ಮುಡಿಪಾಗಿಟ್ಟ. ರಾಮ ತಂದೆಯ ಮಾತಿಗಾಗಿ 14 ವರ್ಷ ವನವಾಸಕ್ಕೆ ಸಿದ್ಧನಾಗಿ ಹೊರಟೋದ. ನನಗೂ ಒಂದು ಅವಕಾಶ ಕೊಡು, ನಾನು ಕೀರ್ತಿ ಸಂಪಾದನೆ ಮಾಡ್ತೇನೆ, ನನ್ನ ದೇಹವನ್ನು ನಾನು ಕೊಡ್ತೇನೆ. ತಂದೆ ಮಕ್ಕಳೋಳು ಇವರೊಳಗೆ ಎರವಿಲ್ಲ. ಈ ತಂದೆ ಮಕ್ಕಳಲ್ಲಿ ಭೇದ ಭಾವವೇ ಇಲ್ಲ, ನಾವಿಬ್ಬರು ಸಮಾನರು ಅಂತ ಹೇಳಿದಾಗ ಕೃಷ್ಣ ಮತ್ತೆ ಕಷ್ಟಕ್ಕೆ ಸಿಕ್ಕಾಕ್ಬಿಟ್ಟ. ಏನಾದ್ರು ಮಾಡಿ ಇವನನ್ನು ಬದಿಗಿಡಬೇಕಲ್ಲ, ಅದಕ್ಕೆ ಉಪಾಯ ಹುಡುಕಬೇಕು. ಭೂಪಾಲ ಕೇಳು ಅವನ ಮಾತಿಗೆ ಮಹೀಸುರಂ ಕಾಪಟ್ಯಮಿಲ್ಲೆಲೆ ಕುಮಾರ ನೀನೆಂದ ನುಡಿ ಪಾಪಿ ಕೇಸರಿ ತನ್ನೊಳ್ ಅವನಿಪನ ಸತಿ ಎಂದು ಸುತನೆಂದು ಪೇಳುವುದಿಲ್ಲ. ಪಾಪಿ ಕೇಸರಿ ತನ್ನೊಳು ಅವನಿಪನ ಸತಿ ಎಂದು ಸುತನೆಂದು ಪೇಳುವುದಿಲ್ಲ. ಆ ಕೊಡೆ ಮಯೂರಧ್ವಜನ ದಕ್ಷಿಣಾಂಗಮಂತ ಪುತ್ರನಂ ಬಿಡುವೆನು. ಆ ಕೊಡೆ ಮಯೂರಧ್ವಜನ ದಕ್ಷಿಣಾಂಗಮಂತ ಪುತ್ರನಂ ಬಿಡುವೆನೆಂದೊಡೆ ಇಲ್ಲಿಗೆ ಬಂದೆನು ಭೂಪಾಲ. ಈ ಪರಿಯೊಳಳುಕುವರೆ, ಈ ಪರಿಯೊಳಳುಕುವರೆ ಕೊಡಬೇಡ ಪೋಪೆನು, ಕೊಡಬೇಡ ಪೋಪೆನೆ ನರನಾಥ ಇಂತೆಂದನು. ಭೂಪಾಲ ಕೇಳ್ ಅವನ ಮಾತಿಗೆ ಮಹೀಸುರಂ ಕಾಪಟ್ಯಮಿಲ್ಲೆಲೆ ಕುಮಾರ. ಈ ಕಥೆಯನ್ನು ಹೇಳ್ತಾರೆ. ಅವನ ಮಾತನ್ನು ಕೇಳಿ ಈ ಬ್ರಾಹ್ಮಣ ಹೇಳ್ದ, ಹೌದಪ್ಪ ನಿನ್ನ ಮಾತು ಸತ್ಯ, ಇದನ್ನೆಲ್ಲ ಮೋಸ ವಂಚನೆ ಏನಿಲ್ಲ. ಏನು ಮಾಡಲಿ, ಆ ಪಾಪಿ ಸಿಂಹ ನನ್ನಲ್ಲಿ ಹೇಳಿದ್ದೇನು, ಮಯೂರಧ್ವಜನ ದೇಹದ ಬಲಭಾಗಬೇಕು ಅಂತ ಹೇಳ್ಬಿಡ್ತು, ಹೆಸರು ಹೇಳ್ಬಿಟ್ಟಿದೆ ಅದು. ಈಗ ನಿನ್ನನ್ನು ತೆಗೆದುಕೊಂಡು ನಾನು ಕೊಟ್ಟರೆ ಸಿಂಹ ಸ್ವೀಕರಿಸದೇ ಇದ್ದರೆ, ಯಾಕಂದ್ರೆ ಹೆಸರು ಹೇಳ್ಬಿಟ್ಟಿದೆ ಅದು.
ಅದು ಮಯೂರಧ್ವಜನ ಸತಿಯೆಂದು ಸುತನೆಂದು ಪೇಳುವುದಿಲ್ಲ. ಅವನು ಹೆಂಡತಿ ಮಗ ಹೀಗೆಲ್ಲ ಏನು ಹೇಳಿಲ್ಲ, ಅದು ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಆ ಪೊಡೆ ಸಾಧ್ಯವಾದರೆ ಮಯೂರಧ್ವಜನ ದಕ್ಷಿಣಾಂಗಮಂ ತಂದು ಕೊಟ್ಟರೆ ಪುತ್ರನಂ ಬಿಡುವೆ ಅಂತ ಹೇಳಿದೆ. ಬಿಟ್ಟರೆ ಬೇರೆಲ್ಲ ಹೇಳಲಿಲ್ಲ. ನಿಮಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲಿದ್ರೆ ನೀವೇನು ಕೊಡೋದು ಬೇಡ, ನನ್ನ ಮಗ ಸಾಯಬೇಕು. ಈ ಪರಿಗಳು ಅಳುಕುವರೆ ನಿಮಗೆ ಹೀಗೆಲ್ಲ ಅಳುಕಿದ್ರೆ ಅಳುಕಿ ದಾನವನ್ನು ಮಾಡಬೇಡಿ. ಮನಃಪೂರ್ವಕವಾಗಿ ದಾನವನ್ನು ಮಾಡಿಬಿಟ್ರೆ, ಅಳುಕಿನಿಂದ ನೀವು ದಾನ ಮಾಡೋದಾದರೆ ಕೊಡಬೇಡ ಪೋಪೆನೇನೆ. ಮಹಾರಾಜ ಹೇಳ್ದ, ಅವಸರ ಯಾಕೆ ಮಾಡ್ತೀಯ, ನಾನಿದ್ದೇನೆ, ತೀರ್ಮಾನ ಹೇಳ್ಬೇಕಾದ್ರೆ ನಾನು ಯಜಮಾನ ಅಲ್ವಾ. ರಾಣಿಯಂ ಕೊಡುವುದಿಲ್ಲ, ಆತ್ಮಜನ ಈವುದಿಲ್ಲ. ರಾಣಿಯಂ ಕೊಡುವುದಿಲ್ಲ, ಆತ್ಮಜನ ಈವುದಿಲ್ಲ. ಊಣೆಯಂ ತನ್ನ ಭಾಷೆಗೆ ಬಾರದಂತೆ ಅಬ್ಜಮಾಡಿ ಮೆಚ್ಚುವೋನ್. ಅರ್ಧ ದೇಹವನ್ ಕೊಯ್ದು ಕೊಟ್ಟವೆನು ಈಗ ಸೈರಿಸೆನುತ. ಸಾಣೆ ಬಿಡಿದಿದ್ದ ಕರಪತ್ರವಂ ಕೊಡಿಸಿದ ಪ್ರಾಣನಾಥೆಯ ಕೈಯೊಳು. ಪ್ರಾಣನಾಥೆಯ ಕೈಯೊಳು ಸಾಣೆ ಬಿಡಿದಿದ್ದ ಕರಪತ್ರವಂ ಕೊಡಿಸಿದಂ. ಎನ್ನುತ್ತಮಾಂಗಮಂ ಎನ್ನುತ್ತಮಾಂಗಮಂ ಕೇಳವಿಲ್ಲದೆ ತನುಜನಂ ಕೂಡಿಕೊಂಡು ನೀ ಸೀಳೆಂದು ನೇಮಿಸಿದನು. ಈಗ ಬಹಳ ಎತ್ತರಕ್ಕೆ ಏರ್ತಾ ಇದೆ ಈ ದಾನ ಪ್ರಕ್ರಿಯೆ. ಮಹಾರಾಜ ಹೇಳ್ದ, ನೀನು ಬೇಸರ ಮಾಡಿಕೊಳ್ಬೇಡಪ್ಪ. ರಾಣಿಯಂ ಕೊಡುವುದಿಲ್ಲ, ಆತ್ಮಜನ ನೀವುದಿಲ್ಲ. ನಾನು ಹೆಂಡತಿ ಮಕ್ಕಳನ್ನೆಲ್ಲ ಕೊಡೋದಿಲ್ಲ. ನಾನೇ ಇದು ಮನೆ ಯಜಮಾನನ ಒಂದು ಧಾಟಿ. ನನ್ನ ಹೆಂಡತಿ ಮಕ್ಕಳು ಕ್ಷೇಮವಾಗಿರಬೇಕು, ಬೇಕಾದ್ರೆ ನಾನು ಹೋಗ್ತೇನೆ. ರಾಣಿಯಂ ಕೊಡುವುದಿಲ್ಲ, ಆತ್ಮಜನ ನೀವುದಿಲ್ಲ. ನನ್ನ ಭಾಷೆಗೆ ಒಂದಿಷ್ಟೂ ಲೋಪ ಬಾರದೇ ಇದ್ದಾಗೆ ನೀನಲ್ಲ, ಅಬ್ಜಪಾಣಿ ಮೆಚ್ಚುವವರು ಅಂದರೆ ಆ ಕೃಷ್ಣ ಮೆಚ್ಚಬೇಕು, ವಾಸುದೇವ ಮೆಚ್ಚಬೇಕು. ಆ ರೀತಿ ನನ್ನ ದೇಹದ ಅರ್ಧ ಭಾಗವನ್ನು ಕೊಡ್ತೇನೆ, ನೋಡ್ತಾ ಇರು ನೀನು. ಮೊದಲೇನಿತ್ತು, ಕೊಯ್ಗಾರರನ್ನು ಕರೆಸಿ ಕತ್ತಿ ಕೊಟ್ಟಿದ್ದ ಸೀಳಿ ಅಂತ. ಈಗ ಬ್ರಾಹ್ಮಣನಿಗೆ ಹೇಳ್ತಾನೆ, ನನ್ನ ಹೆಂಡತಿ ಮಕ್ಕಳ ಕೈಯಲ್ಲೇ ಬೇಕಾದ ನಾನು ಕತ್ತರಿಸಿ ನನ್ನ ದೇಹವನ್ನು ಕೊಡಿಸ್ತೇನೆ ಅಂತ. ಮೊದಲು ಆ ಮಾತನ್ನು ಬ್ರಾಹ್ಮಣನೂ ಹೇಳಲಿಲ್ಲ. ಆದರೆ ತನ್ನ ಧೃತಿ, ತನ್ನ ಹೆಂಡತಿ ಮಕ್ಕಳ ಧೃತಿ ಏನೆನ್ನುವುದನ್ನು ತೋರಿಸಿಕೊಡ್ಲಿಕ್ಕಾಗಿ ಹೇಳ್ತಾನೆ. ಸಾಣೆ ಬಿಡಿದಿದ್ದ ಕರಪತ್ರಮಂ ಕುಡಿಸಿದಂ ಪ್ರಾಣನಾಥೆಯ ಕೈಯೊಳು. ತನ್ನ ಹೆಂಡತಿಯ ಕೈಯಲ್ಲಿ ಹರಿತವಾದಂತಹ ಆ ಗರಗಸವನ್ನು ಕೊಟ್ಟು ಹೇಳ್ತಾನಂತೆ, ಈ ಗರಗಸದಿಂದ ನಿನ್ನ ಮಗನನ್ನು ಮತ್ತೊಂದು ಕಡೆಯಲ್ಲಿ ಇಟ್ಟುಕೊಂಡು ನನ್ನ ದೇಹವನ್ನು ಸರಿಯಾಗಿ 2 ಭಾಗ ಮಾಡಿ ಕೊಟ್ಟುಬಿಡು ಅವನಿಗೆ. ಹೆಂಡತಿ ಮನಸ್ಸು ಬರಲಿಲ್ಲ, ನಾನು ಹೇಗೆ ನಿಮ್ಮ ದೇಹವನ್ನು ಕತ್ತರಿಸ್ಲಿ ಅಂತ ಕೇಳಿ. ಮಗ, ಅಪ್ಪ ನಿನ್ನ ದೇಹವನ್ನು ನಾನು ಹೇಗೆ ಕತ್ತರಿಸ್ಲಿ ಅಂತ ಕೇಳಿದ. ಆಗ ಮಹಾರಾಜ ಹೇಳ್ತಾನಂತೆ, ಶೃಂಗಾರದ ಲೀಲೆಯ ಸಂದರ್ಭದಲ್ಲಿ ಹೆಂಡತಿಯಿಂದ ಗಂಡನ ದೇಹದ ಮೇಲೆ ಏನಾದರೂ ಗಾಯಗಳಾದರೂ ದೋಷ ಇದೆ. ಮಕ್ಕಳು ಆಟ ಆಡುವಾಗ ತಂದೆ ತಾಯಿಗಳ ದೇಹದ ಮೇಲೆ ಏನಾದರೂ ಗಾಯಗಳನ್ನು ಮಾಡಿಬಿಟ್ರೆ ಅದು ದೋಷ ಇಲ್ಲ. ಇಲ್ಲೂ ಹಾಗೆ ನಿಮಗೆ ಯಾವುದೇ ಪಾಪ ಬರೋದಿಲ್ಲ. ನನ್ನ ದೇಹದ ನೆತ್ತಿಯ ಮೇಲಿಂದ ಈ ಗರಗಸವನ್ನು ಕೆಳಗಿಳಿಸಿಕೊಂಡು ಬನ್ನಿ, ಸರಿಯಾಗಿ 2 ಭಾಗ ಮಾಡಬೇಕು. ಯಾಕಂದರೆ ಒಂದು ಪಾಲು ದೊಡ್ಡದಾಗಿ ಮತ್ತೊಂದು ಪಾಲು ಚಿಕ್ಕದಾಗಿ ಬಿಟ್ಟರೆ ಈ ಬ್ರಾಹ್ಮಣನಿಗೆ ಅದಕ್ಕೆ ಕೋಪ ಬಂದರೂ ಬಂದೀತು. ಗರುಡ ಹನುಮಂತರಿಗೆ ಚಕ್ರಿ ಪಂಚಿದಂತೆ. ಇನ್ನೊಂದು ಸಂದರ್ಭದಲ್ಲಿ ಗರುಡನಿಗೆ ಹಾಗೂ ಹನುಮಂತನಿಗೆ ಒಂದು ಹಣ್ಣಿಗಾಗಿ ವಿವಾದ ಆಗುತ್ತೆ. ಕೊನೆಗೆ ಯಾರಿಂದಲೂ ಪರಿಹಾರ ಮಾಡಲಿಕ್ಕೆ ಹೋಗಿ, ಇಬ್ಬರು ಮಹಾಪರಾಕ್ರಮಿಗಳು, ಇಬ್ಬರು ಮಹಾವಿಷ್ಣುವಿಗೆ ಬೇಕಾದವರು, ಗರುಡನು ಬೇಕು, ಹನುಮಂತನು ಬೇಕು. ಆಗ ವಿಷ್ಣು ತಾನು ಸರಿಯಾಗಿ 2 ಭಾಗವನ್ನು ಮಾಡಿಕೊಡ್ತೇನೆ ಅಂತೇಳಿ ತನ್ನಲ್ಲಿರುವಂಥ ಚಕ್ರದಿಂದ 2 ಭಾಗಗಳನ್ನು ಮಾಡಲಿಕ್ಕೆ ಮುಂದುವರಿತಾನೆ. ಇದು ಬಹಳ ಅಪರೂಪದ ಕತೆ. ಇದಕ್ಕೆ ಆಧಾರ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಚಿತ್ರ ಬೇಕಾದರೆ ಕೆಳದಿ ದೇವಸ್ಥಾನದಲ್ಲಿದೆ. ಕೆಳದಿ ದೇವಸ್ಥಾನದಲ್ಲಿ 2 ಚಿತ್ರಗಳನ್ನು ಕೆತ್ತಿದ್ದಾರೆ ಶಿಲ್ಪಿಗಳು. ಗರುಡ ಹನುಮಂತರು ಜಗಳ ಮಾಡ್ತಾ ಇರೋದು, ಒಂದು ಹಣ್ಣಿರೋದು, ಆಮೇಲೆ ವಿಷ್ಣುವಿನ ಚಕ್ರದಿಂದ ಅದನ್ನು ಕತ್ತರಿಸ್ತಾ ಇರೋದು. ಬಹಳ ಅಪರೂಪದ ಚಿತ್ರ. ಅಂದರೆ ದೇವಸ್ಥಾನವನ್ನು ಶಿಲ್ಪಿಗಳು ನಿರ್ಮಾಣ ಮಾಡುವಾಗ ಇಂಥ ಪುರಾಣ ಕಥೆಗಳನ್ನೆಲ್ಲ ಓದ್ತಿದ್ರು, ಕೇಳ್ಕೊಳ್ತಿದ್ರು. ನಮ್ಮೂರಲ್ಲಿ ಚಿತ್ರ ಮಾಡೋಣ ಅಂತ ಅವ್ರಿಗೆ ತೋರ್ತಿತ್ತು. ಭಾಳ ಹಿಂದಿನಿಂದಲೂ ಇರುವಂಥ ಕಥೆ ಇದು.
ಹೀಗೆ ಗರುಡ ಹನುಮಂತರಿಗೆ ಚಕ್ರಿ ಪಂಚಿದಂತೆ ನನ್ನ ದೇಹವನ್ನು 2 ಭಾಗ ಮಾಡಿಕೊಡಿ ಅಂಥೇಳಿ ಅವ್ರ ಕೈ ಕೊಟ್ಟ. ಸಭೆ ನೋಡ್ತಾ ಇದೆ. ನಾರಸಿಂಹನನ್ನೆನೆಯುವಂತೆ ನಿಷ್ಪಕ್ಷಪಾತವಾಗಿ ಆ ದಿವಸ ನಾರಸಿಂಹ ಹೇಗೆ ದೇಹವನ್ನು ಕತ್ತರಿಸಲಿಕ್ಕೆ ಮುಂದಾದನೋ ಹಾಗೆ ಇವರಿಬ್ಬರು ಇವತ್ತು ನಿಂತಿದ್ದಾರೆ ಅಂತೆಲ್ಲರೂ ನೋಡ್ತಾ ಇರುವಾಗ ಸ್ತಂಭದ್ವಯದ ನಡುವೆ ನಿಂದ ನೃಪನಂ, ಸ್ತಂಭದ್ವಯದ ನಡುವೆ ನಿಂದ ನೃಪನಂ, ತನ್ನ ಸಂಭವನು ಅರಸೆಯುಂ ಪಿಡಿಗೊಬ್ಬರೊಂದು ಕಡೆയും ಬಾಳ ಮಧ್ಯಮಂ ತೀಕ್ಷ್ಣ ಕರಪತ್ರದಿಂ ಘರಿ ಘರಿನೆ ಸೀಳುತ್ತಿರಲೋ ಜಂಭ ರಿಪುನಂದನ ಮುರಾರಿಗಳ್ ಬೆರಗುದರು, ಜಂಭ ರಿಪುನಂದನ ಮುರಾರಿಗಳು ಬೆರಗಾದರು. ಅಂಬೋಧಿ ಘೋಷದಿಂದೆದ್ದು ಹಾಹಾಕಾರದಿಂದ ಭಯಗೊಂಡು ಓದಲುತ್ತಿದ್ದು ಆಸ್ಥಾನ, ಹಾಹಾಕಾರದಿಂದ ಭಯಗೊಂಡೊರಲುತ್ತಿದ್ದುದು ಆಸ್ಥಾನ. ಎರಾಯ ಕೇಳು ಕೌತುಕವನು, ಎನೆರಾಯ ಕೇಳು ಕೌತುಕವನು. ಎಂತಹ ದೃಶ್ಯ ಇದು! ಸ್ತಂಭದ್ವಯದ ನಡುವೆ ನಿಂತಹ ಮಹಾರಾಜನನ್ನು ಹೆಂಡತಿ ಹಾಗೂ ಮಗ ಇವರಿಬ್ಬರು ಸೇರಿಕೊಂಡು ಗರಗಸದಿಂದ ನೆತ್ತಿಯ ಮೇಲಿಂದ ಕೆಳಗಿಳಿಸಿಕೊಂಡು ಬರ್ತಾ ಇದ್ದಾರೆ. ತೀಕ್ಷ್ಣ ಕರಪತ್ರದಿಂ ಘರ ಘರನೇ ಸೀಳಿಕೊಂಡು ಬರ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡಿದಂಥ ಸಭೆಯಲ್ಲೆಲ್ಲ ಹಾಹಾಕಾರ. ಇಂಥದ್ದೊಂದನ್ನು ತಾವು ನೋಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಮುಖ್ಯವಾಗಿ ನೋಡಬೇಕಾದವರು ಇವರಿಬ್ಬರು ಕೃಷ್ಣಾರ್ಜುನರು. ಪರಾಕ್ರಮದಿಂದ ಮಗ ತಾಮ್ರಧ್ವಜ ಸೋಲಿಸಿ ಆಗ್ಬಿಟ್ಟಿದೆ ಕೃಷ್ಣಾರ್ಜುನರನ್ನ. ಈಗ ಭಕ್ತಿಯಲ್ಲಿ ಸೋಲಿಸುವ ಸಂದರ್ಭ. ಜಂಬರಿಪುನಂದನ ಮುರಾರಿಗಳು ಬೆರಗಾದರು. ಜಂಬರಿಪುನಂದನ ಅಂತಂದರೆ ಇಂದ್ರನ ಮಗನಾದಂಥ ಅರ್ಜುನ ಕೃಷ್ಣ ಇವರಿಬ್ಬರು ಬೆರಗಾಗಿ ಬಿಟ್ರಂತೆ. ನಾವು ಕೇಳಿದ್ದು ಹೌದು, ಆದರೆ ಕೊಡೋದು ಹೌದಾ? ಭಕ್ತಿಯಲ್ಲಿ ಇವರು ಎಷ್ಟು ದೊಡ್ಡವರು ಅಂತ. ಯಾಕಂದರೆ ಇಲ್ಲಿ ತಾಮ್ರಧ್ವಜ ಮಾತ ದೊಡ್ಡವ ಅಲ್ಲ, ಕುಮದ್ವತಿ ಮಾತ ದೊಡ್ಡವಳಲ್ಲ, ಮಯೂರಧ್ವಜ ಇವರುಗಳೇ ದೊಡ್ಡವರು, ಒಬ್ಬರನ್ನೊಬ್ಬರು ಮೀರಿಸುವಷ್ಟು ದೊಡ್ಡವರಿದ್ದಾರೆ ಭಕ್ತಿಯಲ್ಲಿ ಅಂತ ಹೇಳಿ ಕೃಷ್ಣಾರ್ಜುನರಿಬ್ಬರು ಬೆರಗಾಗಿ ನೋಡ್ತಾ ಇದ್ದಾರೆ. ಕೃಷ್ಣನಿಗೆ ತೋರ್ತಾ ಇದೆ ಇಷ್ಟೇ ಸಾಲದು, ಈ ಭಕ್ತಿಯನ್ನು ಇನ್ನಷ್ಟು ಎತ್ತರಿಸಬೇಕು ಅಂತ, ಇವರು ಇನ್ನೆಷ್ಟು ದೊಡ್ಡವರು ಅಂತ ತೋರಿಸಬೇಕು ಅಂತ ಕೃಷ್ಣನಿಗುಂಟು. ಅದಕ್ಕಾಗಿ ಎಲ್ಲಿ ಉಂಟು ದೋಷ ಅಂತ ಹುಡುಕ್ತಾ ಇದ್ದಾನಂತೆ. ಆಗ ಅವನಿಗೆ ಸಿಕ್ಕಿಬಿಡ್ತು. ಪೆಂಡತಿಯೊಳ್ ಆತ್ಮಜನೊಳ್ ಅರಸನೊಳ್ ಮಿಗೆ ನೋಡಿ, ಪೆಂಡತಿಯೊಳ್ ಆತ್ಮಜನೊಳ್ ಅರಸನೊಳ್ ಮಿಗೆ ನೋಡಿ, ಕಂಡುದಿಲ್ವೊಂದಿನಿಸು ಖಯ ಕೋಡಿಯನ್ ಬಳಿಕ ಪುಂಡರೀಕಾಂಬಗಂ ದ್ರುಪನ ವಾಮಾಕ್ಷಿಯೊಳ್ ಕಂಬನಿಗಳೊಸರುತ್ತಿರಲು ಅಂಡಲೆಗಳಳುತ್ತಳುತ್ತ ಕೊಡುವವನ ದಾನವನ್ ಕೊಂಡಪರೆ ಬುಧರು, ಅಂಡಲೆಗಳಳುತ್ತಳುತ್ತ ಕೊಡುವವನ ದಾನವನ್ ಕೊಂಡಪರೆ ಬುಧರು. ಅಕಟ ಲೋಕದೊಳ್ ಬೇಡುವಂ ಬಂಡನೆನುತ ಒಡಮುರಿದು ತಿರುಗಿದಂ ತನಯನಂ ತಿನಲಿ ಹರಿ ಬನದೊಳೆನುತ. ಲೋಕದೊಳ್ ಬೇಡುವಂ ಬಂಡನೆನುತ ಒಡಮುರಿದು ತಿರುಗಿದಂ ತನಯನಂ ತಿನಲಿ ಹರಿ ಬನದೊಳೆನುತ. ಕೃಷ್ಣ ದಿಟ್ಟಿಸಿ ನೋಡ್ತಾ ಇದ್ದಾನೆ.
ಹೆಂಡತಿಯೋಳು, ಆತ್ಮಜನೋಳು, ಅರಸನೋಳು, 3 ಜನರನ್ನು ನೋಡ್ತಾ ಇದ್ದಾನೆ. ಯಾರೆಲ್ಲಾದರೂ ಏನಾದರೂ ಇಷ್ಟು ಕಂಪನ ಉಂಟವ ಅಂತ ಯಾರಲ್ಲೂ ಇಲ್ಲ. ಎಲ್ಲರೂ ಪೂರ್ಣ ಮನಸ್ಕರಾಗಿ ಆನಂದದಿಂದ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ತಾ ಇದ್ದಾಗ ಪುಂಡರೀಕಾಂಬಕಂ ಅಂದರೆ ಅರಳಿದ ಕಮಲದಂತಹ ಕಣ್ಣುಗಳನ್ನು ಉಳ್ಳವ, ಸೂಕ್ಷ್ಮಗ್ರಾಹಿ. ಅವನಿಗೇನೋ ಒಂದು ಕಣ್ತು. ಏನು ಅಂತಂದರೆ ಮಹಾರಾಜನ ಎಡಗಣ್ಣಿನಲ್ಲಿ ನೀರಲ್ಲಿ ಕೆಳಗೆ ಬೀಳ್ತಾ ಇತ್ತು. ಅದನ್ನು ನೋಡಿದ ಸರಿ ಸಿಟ್ಟಿಗೆ ಆರಂಭಿಸಿಬಿಟ್ಟ. ಈ ರೀತಿಯಾಗಿ ಅಳುತ್ತಾ ಅಳುತ್ತಾ ಮನಸ್ಸಿಲ್ಲದೆ ದಾನವನ್ನು ಕೊಟ್ಟು ನಾನು ಸ್ವೀಕರಿಸೋದಿಲ್ಲ. ಇದೊಂದು ದಾನವೋ ಇದು? ದಾನವನ್ನು ಕೊಡೋದಾದರೆ ಪೂರ್ಣ ಸಂತೋಷದಿಂದ ಪೂರ್ಣ ಮನಸ್ಸಿನಿಂದ ಕೊಡಬೇಕು. ಈ ಪ್ರಪಂಚದಲ್ಲಿ ಈ ಬೇಡೋದು ಅಂದರೆ ನಿಕೃಷ್ಟವಾದ ಕೆಲಸ. ನಿಜವಾಗಿಯೂ ಪ್ರಪಂಚದಲ್ಲಿ ಬೇಡುವಂ ಭಂಡಂ, ಮಾನ ಮರ್ಯಾದೆ ಬಿಟ್ಟು ಹೋಗಬೇಕು ಇನ್ನೊಬ್ಬರ ಬಳಿ ಕೇಳಲಿಕ್ಕೆ. ನಿಜವಾಗಿಯೂ ಪ್ರಪಂಚದಲ್ಲಿ ಬೇಡುವಂ ಭಂಡಂ. ಅದಕ್ಕಾಗಿ ಪ್ರಾಜ್ಞರು ಹೇಳೋದು ಅದನ್ನು. ನಾನು ನಿನ್ನಲ್ಲಿ ಹೋಗಿ ಕೇಳಲಿಕ್ಕೆ ಬಂದಲ್ಲ, ನಿನಗೆ ಮನಸ್ಸಿಲ್ಲ, ಕೊಡ್ತಾ ಇದೆಯಾ? ಬೇಡ, ಅಳ್ತಾ ಅಳ್ತಾ ಕೊಟ್ಟರೆ ದಾನ ಆಗೋದಿಲ್ಲ, ನಾನು ಹೋಗ್ತೇನೆ. ನನ್ನ ಮಗನನ್ನು ಸಿಂಹ ತಿನ್ನಲಿ, ನನ್ನ ಮಗ ಸತ್ರ ಸಾಯಲಿ, ಈ ದಾನ ಬೇಡ ಅಂತ ಹೇಳ್ಕೊಂಡು ಹೊರಟ್ಬಿಟ್ಟ. ಬೆರಗಾದಳ ಕುಮುದ್ವತಿ, ಬೆರಗಾದಳ ಕುಮುದ್ವತಿ ನುಡಿದಳ ರಸಂಗೆ. ಬೆರಗಾದಳ ಕುಮುದ್ವತಿ ನುಡಿದಳ ರಸಂಗೆ. ಬರೆದೆ ಕೊಯಿಸಿದೆ ನಿನ್ನ ಮಸ್ತಕವನು, ಎಡಗಣ್ಣೊಳೊರೆವ ಕಂಬನಿಗಳಂ ಕಂಡು ಆದ್ವಿಜೋತ್ತನು ನೀನ್ ಅಳುತ ಕೊಡುವೆ ಎಂದು ಹೊರಮಟ್ಟು ಹೋದನು. ಒಲ್ಲದೆ ಒಲ್ಲದೆ ಹೊರಮಟ್ಟು ಹೋದನು. ವಿಫಲವಾದುದು ಅಕ್ಕರುಳಿತ್ತ ದಾನಂ. ವಿಫಲವಾದುದು ಅಕ್ಕರುಳಿತ್ತ ದಾನಂ. ಇದಕ್ಕೆಂತೆಲ್ಲ ಭೂವರಂ ಮರುಗಿ ಕರೆಸಾತನಂ ತಿಳಿಪುವೆಂ ಪೋಳ್ಗಳೆರಡಂ ಕೂಡಿಬಿಡಿ ಎಂದನು. ಬೆರಗಾದಳ ಕುಮುದ್ವತಿ ಇನ್ನೆಷ್ಟು ಪರೀಕ್ಷೆ ಮಾಡೋದು, ಇನ್ನೂ ತಮ್ಮನ್ನು ಮಹಾರಾಜರನ್ನು ಇನ್ನೆಷ್ಟು ಪರೀಕ್ಷೆ ಮಾಡೋದು ಅಂತ ಅವಳಿಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕೆಂದರೆ ಗರಗಸದಿಂದ ಕೊಯ್ಕೊಂಡು ದೇವನ 2 ಭಾಗವನ್ನು ಮಾಡಿಟ್ಟಾಗ್ಬಿಟ್ಟಿದೆ. ಈಗ ಈ ಬ್ರಾಹ್ಮಣ ಹೇಳ್ತಾನೆ, ಒಂದು ಕಣ್ಣು ನೀರು ಬರ್ತಾ ಇದ್ದ, ನಾನು ದಾನ ಬೇಡ, ನಾನು ಹೊರಟು ಹೋಗ್ತಾ ಇದ್ದೀನಿ ಅಂತ. ಮಹಾರಾಜ ನನಗೆ ಹೇಳ್ತಾಳೆ ಅದನ್ನೇ, ಮಹಾರಾಜ ನಮ್ಮ ಈ ದಾನ ವಿಫಲ ಆಗೋಯ್ತು, ಯಾಕೆಂದರೆ ನಿನ್ನ ಎಡಗಣ್ಣಿನಲ್ಲಿ ನೀರು ಬರ್ತಾ ಇದೆ ಅಂತೇಳಿ ಸಿಟ್ಟು ಮಾಡಿಕೊಂಡು ಬ್ರಾಹ್ಮಣ ಹೊರಟೋಗಿಬಿಟ್ಟ. ಏನು ಮಾಡೋದು ಅಂತ ಕೇಳಿದಾಗ ಆ ಮಹಾರಾಜ ಹೇಳ್ತಾನೆ, ಅವನಿಗೆ ಅರ್ಥ ಆಗಲಿಲ್ಲ ಎಡಗಣ್ಣ ನೀರು ಯಾಕೆ ಬಂತು ಅಂತ. ಅವನು ಕರೆಸಿ ನಾನು ಅವನಿಗೆ ಅರ್ಥ ಮಾಡಿಸ್ತೇನೆ, ಎಡಗಣ್ಣಿನ ನೀರು ಯಾಕೆ ಬಂತು ಅಂತ ನಾನು ಹೇಳ್ತೇನೆ. ಸದ್ಯಕ್ಕೆ 2 ಪೋಳ್ಗಳನ್ನು ಕೂಡಿಸಿ ಹಿಡ್ಕೊಳ್ಳಿ, ಮಹಾರಾಜನ ಕರೀರಿ ಅಂತ ಹೇಳಿದಾಗ ಆ ಕುಮುದ್ವತಿ ಬಳಿಕ ಕುಮುದ್ವತಿ ನರೇಂದ್ರ ಮಸ್ತಕದ ಪೋಳ್ಗಳನ್ನು ಒಂದು ಕೂಡಿ ಪಿಡಿದಾಗ. ಬಳಿಕ ಕುಮುದ್ವತಿ ನರೇಂದ್ರ ಮಸ್ತಕದ ಪೋಳ್ಗಳ ಒಂದು ಗೂಡಿ ಪಿಡಿದಾಗ. ನಿಜತನಯನಂ ಕಳುಹನು, ನಿಜತನಯನಂ ಕಳುಹನು ಅವನ ಪಾರ್ವನಂ ತಡೆದು ಒಡಂಬಡಿಸಿ ವಿನಯದಿಂ ಕರೆತರಲ್ಗೆ. ತಿಳಿಪಿದಂ ಭೂಪನೋ ತಿಳಿಪಿದಂ ಭೂಪನೋ ಎಲೆ ವಿಪ್ರ ಕರಪತ್ರ ಹತಿಗಳುಗಿದಿಲ್ಲ. ಎಲೆ ವಿಪ್ರ ಕರಪತ್ರ ಹತಿಗಳುಗಿದಿಲ್ಲ. ಉಪಕಾರಕಾಯ್ತು ದಕ್ಷಿಣ ಭಾಗಂ ಉಳಿದುದು ನಿರರ್ಥಕಂ ವಾಮಾಂಗಮೆಂದು ಒಸರಿ ತೆಡಗಣ್ಣ ಜಲಂ ಎಂದನು. ಆಗ ಕುಮುದ್ವತಿ ಮಹಾರಾಜನ ಮಾತಿನಂತೆ ಅವನ ತಲೆಯ 2 ಹೋಳುಗಳನ್ನು ಜೋಡಿಸಿ ಹಿಡ್ಕೊಂಡ್ಳು. ಈ ಕಡೆಯಲ್ಲಿ ಮಗ ಹೋದ,
ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಂಥ ಬ್ರಾಹ್ಮಣ ನಮ್ಮ ಅಪ್ಪ ಕರಿತಾ ಇದ್ದಾರೆ ಬರಬೇಕಂತೆ. ಅದು ಯಾಕೆ ಕಣ್ಣಲ್ಲಿ ನೀರು ಬಂತು ಅಂತ ಅವರೇ ಹೇಳ್ತಾರಂತೆ. ಆಮೇಲೆ ಬೇಕಾದ್ರೆ ನೀವು ಒಪ್ಪಿದರೆ ಸಂತೋಷ, ದಾನ ಸ್ವೀಕರಿಸಿ ನಾನು ಹೊರಟೋಗಿ, ಸದ್ಯಕ್ಕೆ ನಮ್ಮ ಅಪ್ಪ ಕರಿತಾ ಇದ್ದಾರೆ ಬರಬೇಕಂತೆ ಅಂತ ಹೇಳಿ ಮಹಾರಾಜನ ಬಳಿಗೆ ಆ ಬ್ರಾಹ್ಮಣರನ್ನು ಕರ್ಕೊಂಡು ಬಂದ. ಈ ಕಡೆಯಲ್ಲಿ ಈಗಾಗಲೇ ಆ ಭಾಗ ಮಾಡಿಟ್ಟಾಗ್ಬಿಟ್ಟಿದೆ. ಹೆಂಡತಿ 2 ಹೋಳುಗಳನ್ನು ಜೋಡಿಸಿ ಹಿಡ್ಕೊಂಡು ಆಗ ಮಯೂರ ಧ್ವಜ ಬ್ರಾಹ್ಮಣರಿಗೆ ಹೇಳ್ದ, ಎಲೆ ವಿಪ್ರ, ಕರಪತ್ರ ಹತಿಗೆ ಅಳುಕಿತಿಲ್ಲ. ಈ ಗರಗಸದಿಂದ ದೇಹವನ್ನು ಕೊಯ್ದುಬಿಟ್ರು, ನನ್ನ ಜೀವ ಹೋಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಕಣ್ಣ ನೀರು ಬಂದಿದ್ದಲ್ಲ. ಉಪಕಾರಕ್ಕಾಯಿತು ದಕ್ಷಿಣ ಭಾಗ, ನನ್ನ ದೇಹದ ಬಲಭಾಗ ಪ್ರಯೋಜನಕ್ಕೆ ಬಂತು, ಎಡಭಾಗ ವ್ಯರ್ಥವಾಗಿ ಹೋಗ್ಬಿಡ್ತು. ಈ ದೇಹದ ಬಲಭಾಗದಿಂದ ಒಬ್ಬ ಬ್ರಾಹ್ಮಣನ ಮಗನನ್ನು ಬದುಕಿಸ್ಲಿಕ್ಕಾಯ್ತು, ಈ ಎಡಭಾಗವೆನ್ನುವುದು ನಿಷ್ಪ್ರಯೋಜಕವಾಗಿ ಹೋಯ್ತಲ್ಲ ಎನ್ನುವ ಕಾರಣಕ್ಕಾಗಿ ಎಡಭಾಗದಲ್ಲಿ ನೀರು ಬಂತು, ಬಲಭಾಗದಲ್ಲಿ ನೀರು ಬರಲಿಲ್ಲ ತಾನೆ. ಯಾಕಂದ್ರೆ ಬಲಭಾಗಕ್ಕೆ ಸಂತೋಷ ಆಗಿಬಿಟ್ಟಿದೆ, ತಾನು ಪ್ರಯೋಜನಕ್ಕಾಗಿದ್ದೇನೆ ಅಂತ, ಎಡಭಾಗಕ್ಕೆ ತಾನು ವ್ಯರ್ಥವಾಗಿ ಹೋಗಿದ್ದೇನೆ ಅಂತ, ಅದಕ್ಕಾಗಿ ನೀರು ಬಂದಿದ್ದು ಅಂತ ಬ್ರಾಹ್ಮಣನಿಗೆ ಹೇಳಿದ ಮೇಲೆ ಇನ್ನೇನು ಉಳಿತು ಪರೀಕ್ಷೆ ಮಾಡೋದು. ಈ ಮಹಾರಾಜನ ಮಾತು ಅವನ ದಾನವೆನ್ನುವಂತಹ ದೇಗುಲಕ್ಕೆ ಇಟ್ಟಂತಹ ಕಳಸ. ಈಗ ಕೃಷ್ಣ ಪ್ರತ್ಯಕ್ಷನಾಗಿ ಆ ಕಳಸಕ್ಕೊಂದು ಅರ್ಚನೆ ಮಾಡೋದು ಮಾತ್ರ ಉಳ್ಕೊಂಡಿದೆ. ಕೊನೆಯ ಪದ್ಯದಲ್ಲಿ ಕವಿ ಅದನ್ನು ಹೇಳ್ತಾನೆ, ಮೆಚ್ಚಿದಂ ನೃಪನೆಂದ ಮಾತಿಗೆ ಮುರಧ್ವಂಸಿ. ಮೆಚ್ಚಿದಂ ನೃಪನೆಂದ ಮಾತಿಗೆ ಮುರಧ್ವಂಸಿ. ಹಚ್ಚಿದ್ದರಾಯನ ಕಡೆ ಬರದ ಪೋಳ್ಗಳಂ ಬೆಚ್ಚು ಕಾರುಣ್ಯದಿನ್ ಮೈದಡವಿ ತಕ್ಕೈಸಿ. ನಿನ್ನನ್ನು ಪರೀಕ್ಷಿಸಿದೆನು ನಿಚ್ಚಟದ ಚಿತ್ತಮಂ ಕಂಡೆನು. ಇವನರ್ಜುನಂ ಮುಚ್ಚು ಮರೆಯೇಗೆ ಇನ್ನು ತಾನೀಗ ಕೃಷ್ಣನೆಂದೆಚ್ಚರಿಸಿ. ನಿಗಮದರಿಕೆಯ ತನ್ನ ಸಾಕಾರ ಮೂರ್ತಿಯಂ ತಾನೀಗ ಕೃಷ್ಣನೆಂದೆಚ್ಚರಿಸಿ. ನಿಗಮದರಿಕೆಯ ತನ್ನ ಸಾಕಾರ ಮೂರ್ತಿಯಂ ತೋರಿಸಿದನು. ಮೆಚ್ಚಿದಂ, ಕೃಷ್ಣನಿಗೆ ಸಂತೋಷ ಆಗೋಯ್ತು, ಮೆಚ್ಚುಗೆ ಆಗೋಯ್ತು. ನೃಪನಿಂದ ಮಾತಿಗೆ ಮೆಚ್ಚಿದಂ. ಮಹಾರಾಜನ ಈ ಸ್ಪಷ್ಟನೆಯನ್ನು ಕೇಳಿ ಮಹಾರಾಜನ ಮನಸ್ಸು, ಅವನ ವೈಶಾಲ್ಯತೆ, ಅವನ ತ್ಯಾಗ, ಇದನ್ನು ನೋಡಿ ಕೃಷ್ಣನಿಗೆ ಬಹಳ ಸಂತೋಷ ಆಗೋಯ್ತು. ಮೆಚ್ಚಿದಂ ನೃಪನೆಂದ ಮಾತಿಗೆ ಮುರಧ್ವಂಸಿ. ಹೆಚ್ಚಿದ್ದ ರಾಯನ ಕಳೆ ಬರದ ಪೋಳ್ಗಳಂ ಬೆಚ್ಚು ಕಾರಣ್ಯದಿ ಮೈದಡವಿತಕ್ಕ. ಆ ಮಹಾರಾಜನ ಇಬ್ಬಾಗ ಮಾಡಲ್ಪಟ್ಟಂಥ ದೇಹದ 2 ಹೋಳುಗಳನ್ನು ಕೃಷ್ಣ ಜೋಡಿಸಿಬಿಟ್ಟಂತೆ. ಮುಂದಿನ ಆಕಾರಕ್ಕೆ, ಮುಂದಿನ ಸ್ವರೂಪಕ್ಕೆ ಮಯೂರ ಧ್ವಜನನ್ನು ತಂದ. ಆಮೇಲೆ ಅವನ ಮೇಲೆ ಕರುಣೆಯಿಂದ ಅಕ್ಕರೆಯಿಂದ ಮೈದಡವಿ ಆಲಿಂಗಿಸಿ ಹೇಳಿದಂತೆ, ನಿನ್ನನ್ನು ಪರೀಕ್ಷಿಸಲಿಕ್ಕಾಗಿ ನಾನು ಬಂದವನಪ್ಪ. ನನಗೆ ಗೊತ್ತಿತ್ತು ನೀನು ಗೆಲ್ತಿ ಅಂತ ಗೊತ್ತಿತ್ತು. ನಿನ್ನ ಭಕ್ತಿ ಏನೆನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿ ಕೊಡುವಾಗಿ ನಾನು ಬಂದಿದ್ದೆ. ನಿಚ್ಚಳದ ಭಕ್ತಿಯಂ ಕಂಡೆನು. ನಿನ್ನ ಅಕಳಂಕವಾದ, ನಿಚ್ಚಳದ, ಶ್ರೇಷ್ಠವಾದ ಭಕ್ತಿಯನ್ನು ನಾನು ನೋಡಿದ್ನಪ್ಪ. ನನ್ನ ಶಿಷ್ಯ ಅಂತ ಹೇಳಿದ್ನಲ್ಲ, ಇವನು ಬೇರೆ ಯಾರೂ ಅಲ್ಲ, ಇವನೇ ಅರ್ಜುನ. ಮುಚ್ಚುಮರೆಮೇಕಿನ್ನು ನಾನೀಗ ಕೃಷ್ಣನು. ಇನ್ನು ಮುಚ್ಚುಮರೆ ಯಾಕೆ, ನಾನೇ ಕೃಷ್ಣ ಅಪ್ಪ ಅಂತ ಹೇಳಿ ತನ್ನ ದರ್ಶನವನ್ನು ಮಯೂರ ಧ್ವಜನೆದುರು ಮಾಡಿಕೊಟ್ಟನಂತೆ. ಎಂತಹ ದರ್ಶನ ಅದು! ನಿಗಮದರಿಕೆಯ ತನ್ನ ಸಾಕಾರ ಮೂರ್ತಿಯಂ. ಈ ಕಾವ್ಯದಲ್ಲಿ ಎಲ್ಲ ದರ್ಶನ ಅಂತಂದರೆ ಕಣ್ಣಿನಲ್ಲಿ ಕಾಣೋದಲ್ಲ, ಅಂತರಂಗದಲ್ಲಿ ಆಗುವಂತಹ ದರ್ಶನ. ಅದು ಯಾವುದು ಅಂತ ಕೇಳಿದರೆ, ನಿಗಮದರಿಕೆಯ ಯಾವುದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆಯೋ ಅಂತಹ ಕೃಷ್ಣ ದರ್ಶನವನ್ನು ಮಯೂರ ಧ್ವಜನಿಗೆ ಮಾಡಿಸಿಕೊಟ್ಟಂತೆ. ಅಷ್ಟು ಮಾಡಿಸಿಕೊಟ್ಟು ಮಯೂರ ಧ್ವಜನಿಗೆ ಹೇಳಿದಂತೆ, ನಿನ್ನ ಮಗ ಪರಾಕ್ರಮದಿಂದ ಕುದುರೆಗಳನ್ನು ಗೆದ್ದಿದ್ದಾನೆ, ನೀನು ನಿನ್ನ ಭಕ್ತಿಯಿಂದ ನಮ್ಮಿಬ್ಬರನ್ನು ಗೆದ್ದಿದ್ದೀಯ, ನಮ್ಮ ಹತ್ರ ಏನೂ ಉಳಿಯಲಿಲ್ಲ. ನಿನ್ನ ಸಮ್ಮುಖದಲ್ಲಿ 2 ಕುದುರೆಗಳಿದೆ, 2 ಇಟ್ಕೊಂಡು ನೀನೇ ಯಜ್ಞವನ್ನು ಮಾಡಿಬಿಡು ಅಂತ.
ಯಾಕೆಂದರೆ ಅಶ್ವಮೇಧ ಯಾಗದ ನಿಯಮ ಏನು ಅಂತಂದರೆ ಕುದುರೆಗಳನ್ನು ಕಟ್ಟಿಯಾಗಿ ಗೆದ್ದವರು ಯಾಗ ನಿಲ್ಲಿಸುವಂಗಿಲ್ಲ, ಯಾಗ ಆಗಲೇಬೇಕು, ಗೆದ್ದವರು ಯಾಗವನ್ನು ಮಾಡಬೇಕು. ಎಲ್ಲ ಪ್ರಸಂಗಗಳಲ್ಲಿಯೂ ಅಷ್ಟೇ. ಸುಮ್ಮನೆ ಕಟ್ಟಿ ಹಾಕೋದು ಹೋರಾಟ ಮಾಡಿ ಗೆಲ್ಲೋದು ಮುಖ್ಯ ಅಲ್ಲ. ಮುಂದೆ ಯಾಗವನ್ನು ಮಾಡುವ ಶಕ್ತಿ ಇರಬೇಕು. ಮುಂದೆ ಯಾಗವನ್ನು ಮಾಡಲಿಕ್ಕೆ ಬಂಡವಾಳ ಇಲ್ಲ, ಕುದುರೆ ಸುದ್ದಿಗೆ ಹೋಗಬಾರ್ದು. ಯಾವತ್ತು ಪರಾಕ್ರಮ ಮಾತ್ರವೇ ಮುಖ್ಯ ಅಲ್ಲ. ಹಾಗಾಗಿ 7 ಅಶ್ವಮೇಧಗಳನ್ನು ಹಿಂದೆ ಮಾಡಿದ್ದಿ, ಈ 8ನೇ ಯಾಗ ಕುಳಿತವ, ಆ ಕುದುರೆ ಗೆದ್ದಿದ್ಯಲ್ಲ, ನೀನೇ ಮಾಡಿ ಪೂರೈಸು, ಅವ್ರ ಮನೆಗೆ ಹೋಗ್ಲಿ ಅಂತಂದ ಕೃಷ್ಣ. ಆಗ ಮಯೂರ ಧ್ವಜ ಹೇಳ್ದ, ಭಗವಂತ, ಸುರನದಿಯ ತೋಯಮಿರೆ ಹಿಮಜಲಕ್ಕೆ ಯಾರಾದರೂ ಬಾಯಿ ಬಿಡ್ತಾರೆ ಏನು? ನೀನು ಶುದ್ಧ ಗಂಗೆ, ನೀನು ಗಂಗೆ ನೀರು ಇರುವಾಗ ಯಾರಾದರೂ ಈ ಹಿಮ ಕರಗಿ ಬರುವ ನೀರಿಗೆ ಬಾಯಿ ಬಿಡೋದಿಲ್ಲ. ನಿನ್ನನ್ನು ಕಂಡಾದ್ಮೇಲೆ ನಾನು ಏನು ಸಾಧನೆ ಮಾಡಲಿಕ್ಕಿದೆ ಬದುಕಿನಲ್ಲಿ? ನನ್ನೆಲ್ಲ ಪ್ರಯತ್ನಗಳು ಕೃಷ್ಣ ದರ್ಶನಕ್ಕಾಗಿ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ. ನಿನ್ನನ್ನು ಕಂಡಾದ ಮೇಲೆ ಇನ್ನು ನಾನು ಯಜ್ಞವನ್ನು ಮಾಡಬೇಕು ಅಂತೇನಿಲ್ಲ. ಆದ್ದರಿಂದ ನನ್ನ ಕುದುರೆ ನೀನೇ ಪಾಂಡವರಿಗೆ ಕೊಡಿಸು, ಕಪ್ಪ ಕಾಣಿಕೆಗಳನ್ನು ನಾನು ಕೊಡ್ತೇನೆ. ಕಪ್ಪ ಕಾಣಿಕೆಗಳಿಂದ ನನ್ನ ರಾಜ್ಯ ಸರ್ವಸ್ವವನ್ನು ನಿನ್ನ ಪಾದ ಕಮಲಗಳಿಗೆ ನಾನು ಅರ್ಪಿಸಿ ಬಿಡ್ತೇನೆ. ನೀನು ನಮ್ಮ ರಕ್ಷಣೆ ಸಾಕು, ನಿನ್ನ ಅನುಗ್ರಹವನ್ನು ನಮಗೆ ಕೊಡು ಸಾಕು ಅಂತ ಹೇಳಿ ಮಯೂರಧ್ವಜನ ಪ್ರಕರಣದಲ್ಲಿ ಪಾಂಡವರಿಗೆ ಜಯವನ್ನು ಒದಗಿಸಿಕೊಟ್ಟ. ಕೃಷ್ಣ ಬಂದು ಈ ತಂತ್ರ ಮಾಡದಿದ್ದರೆ ತಾಮ್ರಧ್ವಜನ ಗೆಲ್ಲಲಿಕ್ಕೆ, ಮಯೂರಧ್ವಜನ ಗೆಲ್ಲಲಿಕ್ಕೆ ಅರ್ಜುನನಿಗೆ ಆಗ್ತಿರಲಿಲ್ಲ. ಪಾಂಡವರ ಅಶ್ವಮೇಧ ಯಾಗದ ಕುದುರೆಯ ಪರ್ಯಟನ ಮುಂದುವರಿಯುವ ಹಾಗೆ ಮಯೂರಧ್ವಜನ ಪ್ರಕರಣವನ್ನು ಮಂಗಳದಲ್ಲಿ ಮುಗಿಸಿಕೊಟ್ಟ. ಮಯೂರಧ್ವಜನ ಭಕ್ತಿ ಏನು ಅಂತ ಹೇಳೋದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟ. ದಾನದ ಪರಾಕಾಷ್ಠತೆ, ಭಕ್ತಿಯ ಪರಾಕಾಷ್ಠತೆ, ಅದನ್ನು ಅರ್ಜುನನಿಗೆ ತೋರಿಸಿಕೊಟ್ಟ. ಅನೇಕ ಸಂದರ್ಭಗಳಲ್ಲಿ ಕೃಷ್ಣ ಅರ್ಜುನನನ್ನು ಎಚ್ಚರಿಸ್ತಾನೆ. ಕುರುಕ್ಷೇತ್ರ ಯುದ್ಧದ ತನಕದ ಅರ್ಜುನ ಒಂದು ಗೆಲ್ತಲೇ ಬರ್ತಾನೆ, ಇಲ್ಲೆಲ್ಲ ಅರ್ಜುನ ಸೋಲ್ತಲೇ ಬರ್ತಾನೆ. ಪರಾಕ್ರಮದಲ್ಲಿ ಸೋಲ್ಬೇಕು, ಭಕ್ತಿಯಲ್ಲಿ ಸೋಲ್ಬೇಕು. ಹಾಗಂತ ಅವ್ರು ಬಿದ್ದಾಗ ಎತ್ಕೊಂಡು ಹೋಗ್ಲಿಕ್ಕೆ ಭಗವಂತ ಜೊತೆಯಲ್ಲಿದ್ದಾನೆ. ಆದರೆ ಜೊತೆಯಲ್ಲಿ ನೀವಷ್ಟೇ ಅಲ್ಲ, ಇನ್ನೂ ಎಷ್ಟು ಜನ ಪರಾಕ್ರಮಿಗಳು ಭಕ್ತರು ಪ್ರಪಂಚದಲ್ಲಿ ಇದ್ದಾರೆ ಅಂತ ತೋರಿಸಿ ಕೊಡ್ತಾ ಕೊಡ್ತಾ ಮುಂದೆ ಹೋಗ್ತಾನೆ. ಹಾಗೆ ಕತೆ ಮುಂದೆ ಹೋಗುತ್ತೆ. ಇವತ್ತಿಗೆ ಈ ನಮ್ಮ ಗಮಕದ ಕಥಾ ಸಂದರ್ಭ ಮುಕ್ತಾಯ ಆಗ್ತಾ ಇದೆ. ಲೋಕದೊಳಗಿಡ ಪುಣ್ಯ ಕರ್ಮದಿಂ ಧರ್ಮದಿಂದ ಏಕಾಗ್ರವಾಗಿದ್ದ ಯೋಗದಿಂ ಯಾಗದಿಂ